ಕಾಶ್ಮೀರ ಫೈಲ್ಸ್ ರಿಓಪನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಸಾಕಷ್ಟು ಸಂಗತಿಗಳನ್ನ ಮಾತಾಡಬೇಕು. ಯಾಕಂದ್ರೆ ಒಂದು ಚಿತ್ರ ಇಷ್ಟೊಂದು ಸಂಚಲನ ಸೃಷ್ಟಿ ಮಾಡಕ್ಕೆ ಸಾಧ್ಯನಾ ಅನ್ನೋದ್ರ ಜೊತೆಗೇನೆ ಚಿತ್ರ ಯಾವ್ಯಾವ ಸ್ಥಿತಿಗತಿಗಳನ್ನು ತೆರೆದಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂತ. ಜೊತೆಗೆ ಏನಂದರೆ ನಮ್ಮ ಆಡಳಿತಗಾರರ ತಪ್ಪುಗಳು, ಜೊತೆಗೆ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ನಿಲುವುಗಳನ್ನು ತೆಗೆದುಕೊಳ್ಳದೇ ಹೆಂಗೆ ನಮ್ಮ ನಾಯಕರುಗಳು ತಪ್ಪು ಮಾಡಿದ್ರು ಹಿಂದೆಲ್ಲ, ಅದರ ಸ್ಥಿತಿಗತಿಗಳು ಏನಾಯಿತು, ಅದರ ಪರಿಣಾಮಗಳು ಏನಾಯಿತು, ಅದೆಲ್ಲವನ್ನೂ ಕೂಡ ಫ್ರೇಮ್ ಟು ಫ್ರೇಮ್ ಬಿಚ್ಚಿಟ್ಟಿದೆ ಕಾಶ್ಮೀರ್ ಫೈಲ್ಸ್. ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಈ ರಾಜಕೀಯ ಚರ್ಚೆಗೂ ಕೂಡ, ಕೆಸರಜಾಟಕ್ಕೂ ಕೂಡ ಕಾರಣ ಆಗಿದೆ. ಎಲ್ಲ ಒಂದು ಕಡೆಗೆ ವಿಧಾನಸಭಾಧ್ಯಕ್ಷರೇ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂದರೆ ಏನು ಅರ್ಥ? ಇಂಥ ಒಂದು ಪ್ರಶ್ನೆಗಳು ಕೂಡ ಬಂದಿವೆ. ಜೊತೆಗೆ ಸಭಾಪತಿನೇ ಸಿನಿಮಾ ನೋಡಿ ಅಂತಂದ್ರೆ ಏನರ್ಥ? ಸಿನಿಮಾ ನೋಡಿ ಅಂತ ಅವ್ರು ಯಾಕೆ ಹೇಳಬೇಕು? ಇಂಥವೆಲ್ಲ ಪ್ರಶ್ನೆಗಳು ಕೂಡ ಯಾಕೆ ಅದು ಅರ್ಥ ಆಗಿರುವಂಥ ಸಂಗತಿ ಏನು ಅಂತಂದರೆ, ವಿಧಾನಸಭಾಧ್ಯಕ್ಷರು ಹೇಳೋದು ಯಾಕೆ, ಸಭಾಪತಿಗಳು ಹೇಳೋದು ಯಾಕೆ, ಈ ರೀತಿ ಪ್ರಶ್ನೆಗಳನ್ನೆಲ್ಲೂ ಕೂಡ ಕಾಂಗ್ರೆಸ್ ಹಾಕ್ತಾ ಇದೆ. ಯಾಕೆ ಕಾಂಗ್ರೆಸ್ ಇಂಥ ನಿಲುವನ್ನು ತೋರಿಸ್ತಾ ಇದೆ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಕಾಶ್ಮೀರ ಫೈಲ್ಸನ್ನು ಒಬ್ಬ ಕಾಂಗ್ರೆಸ್ ಶಾಸಕ ಕೂಡ ನೋಡಿಲ್ಲ. ಕಾಂಗ್ರೆಸ್ ಫೈಲ್ಸ್ ಕಟ್ಟು ಕಥೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ. ಇದೊಂದು ಕಟ್ಟು ಕಥೆ, ಇದು ಬಿಜೆಪಿ ಫಿಲ್ಮಾ ಅಂತ ಕಾಂಗ್ರೆಸ್ ನಾಯಕ ಕೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಬರುವಂತ ಹೇಳುವಂಥ ಪ್ರಶ್ನೆಗಳು ಇಲ್ಲೇನೇನೆ. ನೀವು ಸಿನಿಮಾ ನೋಡಿ ಬಿಡಿ ಪ್ರಶ್ನೆ ಬೇರೆ, ಅಥವಾ ನೀವು ಹೇಳಿದ್ರಿ ಅಂತ ನಾವು ನೋಡೋದು ಯಾಕೆ, ನಮಗೆ ಬೇಕಾದ ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳಿದ್ದಿದ್ರೆ ಅದ್ರ ಕತೆ ಬೇರೆ ಇತ್ತು. ಸಿನಿಮಾನೇ ನೋಡಲ್ಲ, ಒಬ್ಬ ನಾಯಕ ನೋಡಲ್ಲ ಅಂದ್ರೆ ಏನು ಅರ್ಥ? ಇದು ಬಹಳ ಗಮನಿಸಬೇಕಾದಂಥ ಬೆಳವಣಿಗೆ. ಈ ಕಾಶ್ಮೀರ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ಕಾರಣಕ್ಕೆ ಹಾಗಾದ್ರೆ ಪ್ರತಿರೋಧವನ್ನು ಒಡ್ತಾ ಇರೋದು? ಯಾವ ಕಾರಣಕ್ಕೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಸಮರವನ್ನು ನಡೆಸ್ತಾ ಇರಬಹುದು? ಕಾಶ್ಮೀರ ಫೈಲ್ಸ್ ಬಗ್ಗೆ ರಾಜಕೀಯದಲ್ಲೂ ಕೂಡ ಬಹಳಷ್ಟು ಫೈಟ್ ನಡೀತಾ ಇದೆ. ವಿಶೇಷವಾಗಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಸತ್ಯ ಮಿಥ್ಯದ ಯುದ್ಧವೂ ಕೂಡ ಇಲ್ಲಿ ಸಾಗ್ತಾ ಇರುವಂಥದ್ದು. ಕಾಶ್ಮೀರಿ ಪಂಡಿತರ ಪಲಾಯನದ ಹಿಂದಿರುವಂತಹ ಪಾಲಿಟಿಕ್ಸ್ ಯಾವ ಸ್ವರೂಪದ್ದು? ಯಾರು ಹಾಗಾದ್ರೆ ಇದಕ್ಕೆ ಹೊಣೆಗಾರರು? ಟಿವಿ ನೈನಲ್ಲಿ ಕಾಶ್ಮೀರಿ ಪಾಲಿಟಿಕ್ಸ್ನ ಇನ್ಸೈಡ್ ರಿಪೋರ್ಟ್ ಅನ್ನು ನಿಮಗೆ ನೀಡ್ತೀವಿ. ಹಾಗಾದ್ರೆ ಕಾಶ್ಮೀರ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೊಂದು ಅಂಶಗಳನ್ನು ನಾವು ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಇಲ್ಲಿ ಕಾಶ್ಮೀರಿ ಫೈಲ್ಸ್ ರಿಓಪನ್ ಆಗ್ತಾ ಇದೆ. ಪಂಡಿತರು ಕಾಶ್ಮೀರ ತೊರೆಯೋದಕ್ಕೆ ಹಾಗಾದ್ರೆ ಕಾರಣ ಯಾರು? ಯಾವ ಕಾರಣಕ್ಕಾಗಿ ಕಾಶ್ಮೀರದ ಪಂಡಿತರು ಕಾಶ್ಮೀರವನ್ನು ತೊರಿಬೇಕಾಯಿತು? 1990 ಜನವರಿ ತಿಂಗಳಿನಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಯಾರು ಕಾರಣಕರ್ತರು? ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಸರ್ಕಾರಗಳ ಜವಾಬ್ದಾರಿ ಏನಿತ್ತು? ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಯಾವ ಕಾರಣಕ್ಕೆ ನಡೀತಾ ಇದೆ? ಕಾಶ್ಮೀರಿ ಪಂಡಿತರಿಗೆ ರಿಹ್ಯಾಬಿಲಿಟೇಷನ್ಗೆ ಸಂಬಂಧಪಟ್ಟಂತೆಯೂ ಕೂಡ ಇದುವರೆಗೂ ಸಂಪೂರ್ಣವಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಯಾರಿಗೆ ಸಾಧ್ಯ ಆಗಿಲ್ಲ. ಹತ್ಯಾಕಾಂಡದ ಅಸಲಿತನವನ್ನು ಮರೆಮಾಚುವಂತಹ ಕೆಲಸವನ್ನು ಮಾಡ್ತಾ ಇರೋರು ಯಾರು? ಪಂಡಿತರ ವಲಸಿಗೆ ಕಾರಣ ಆಗಿದ್ಯಾರು? ಈ ರೀತಿಯಂತಹ ಅನೇಕ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡೇನೆ ಬಹಳಷ್ಟು ವಾಕ್ಸಮರವು ಕೂಡ ನಡೀತಾ ಇದೆ. ಪ್ರತ್ಯೇಕತಾವಾದಿಗಳಿಗೆ ಕಾಂಗ್ರೆಸ್ನ ಬೆಂಬಲ ಇತ್ತ ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕತಾವಾದಿ ನಾಯಕ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡಿದಂತಹ ಒಂದು ಫೋಟೋವು ಕೂಡ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಈ ಕಾಶ್ಮೀರ್ ಫೈಲ್ಸ್ ಬಗ್ಗೆ ಈಗಾಗಲೇ ನಡೆದಿರುವಂತಹ ಒಂದಿಷ್ಟು ಅಂಶಗಳನ್ನು ನಾವು ನೋಡ್ತಾ ಇದ್ವಿ. ಕಾಶ್ಮೀರ್ ಫೈಲ್ಸ್ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರು ಕಾಂಗ್ರೆಸ್ ವಿರುದ್ಧ ಹೆಸರು ಹೇಳದೆ ಕಿಡಿಕಾರಿದ್ರು. ಕಾಶ್ಮೀರಿ ಫೈಲ್ ಸಿನಿಮಾಗೆ ಪ್ರಧಾನಿ ನರೇಂದ್ರ ಮೋದಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ರು. ಸತ್ಯ ಹೇಳಿದ್ರೆ ಗಾಬರಿ ಆಗ್ತಿರೋದೇಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಕೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ಹೆಸರು ಹೇಳದೇನೆ ಪ್ರಧಾನಿ ನರೇಂದ್ರ ಮೋದಿ ಕುಟುಕಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಈ ಕಾಶ್ಮೀರಿ ಫೈಲ್ಸ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ನ ನಡೆಯನ್ನು ಅವರು ಪ್ರಶ್ನಿಸ್ತಾ ಇರೋದು ಯಾವ ಕಾರಣಕ್ಕಾಗಿ ತೋರಿಸ್ತೀವಿ ನೋಡಿ. इतिहास को सही पर्सपेक्टिव में समय पर समाज के सामने रखना, उसमें किताबों का महत्व होता है, कविताओं का महत्व होता है, साहित्यों का महत्व होता है, वैसा फिल्म जगत का भी महत्व होता है. सारी दुनिया मार्टिन लूथर किंग की बात करता है, सारी दुनिया नेल्सन मंडेला की बात करता है, लेकिन दुनिया गांधी की चर्चा बहुत कम करता है. अगर किसी ने उस समय हिम्मत के साथ काम करके महात्मा गांधी के जीवन पर एक पूरी फिल्म बनाई होती और दुनिया के सामने रखी होती तो शायद हम मैसेजिंग कर पाते. पहली बार एक विदेशी जब गांधी फिल्म बनाई और ऑस्कार के पुरस्कार मिला, तब जाके के दुनिया को पता चला गांधी इतने बड़े महान व्यक्ति थे.
लेकिन कुछ लोग कहते तो बहुत कुछ फ्रीडम ऑफ प्रेस की बात, फ्रीडम ऑफ एक्सप्रेशन की बात करते हैं, लेकिन आपने देखा होगा इमरजेंसी इतनी बड़ी घटना कोई फिल्म नहीं बना पाया, क्योंकि सत्य को दबाने का लगातार प्रयास हुई हमारे देश में। भारत विभाजन, जब हमने 14 अगस्त को एक हॉरर डे के रूप में याद करने के लिए तय किया, तो कई लोगों को बड़ी मुसीबत हो गई है। भारत विभाजन में ऑथेंटिक कोई फिल्म नहीं बनी, और इसलिए इन दिनों आपने देखा होगा कश्मीर फाइल फिल्म की चर्चा चल रही है, और जो लोग हमेशा फ्रीडम ऑफ एक्सप्रेशन के झंडे लेकर के घूमते हैं, वो पूरी जमात बौखला गई है पिछले 5-6 दिन से। और ये फिल्म का तथ्यों के आधार पर, आर्ट के आधार पर उसकी विवेचना करने के बजाय उसको डिस्क्रेडिट करने के लिए बड़ा मुहिम चला है, आपने देखा होगा। उसको जो सत्य लगा उसने प्रस्तुत करने की कोशिश की, लेकिन उस सत्य को न समझने की तैयारी, न स्वीकारने की तैयारी है, न ही दुनिया इसको देखे इसके लिए उनकी मंजूरी है। जिस प्रकार का षड्यंत्र पिछले 5-6 दिन से चल रहा है, मेरा विषय कोई फिल्म नहीं है, मेरा विषय है कि जो सत्य है उसको सही स्वरूप में देश के सामने लाना देश की भलाई के लिए होता है। उसके कुछ कई पहलू हो सकते हैं, किसी को एक चीज नजर आती है, किसी को दूसरी नजर आएगी। जिनको लगता है कि ये फिल्म ठीक नहीं होगा, अपनी दूसरी फिल्म बनाए, कौन मना करता है। लेकिन उनको हैरानी हो रही है कि जिस सत्य को इतने सालों तक दबा करके रखा, उसको तथ्यों के आधार पर जब बाहर लाया जा रहा है और कोई मेहनत करके ला रहा है, तो उसको पूरी इकोसिस्टम लग गई है, पूरी इकोसिस्टम लग गई है। और ऐसे समय जो सत्य के लिए जीने वाले लोग हैं, उन्होंने सत्य के खातिर खड़े होना उनकी जिम्मेवारी होती है, और ये जिम्मेवारी मैं आशा करूंगा सब लोग निभाएंगे। ಕೆಲವೊಂದು ಸಂಗತಿಗಳನ್ನು ಹೆಂಗೆ ಬಿಂಬಿಸಲಾಗುತ್ತೆ ಅನ್ನೋದನ್ನು ಪ್ರಧಾನಿ ಮೋದಿ ಹೇಳ್ತಾ ಇದ್ರು. ಎಮರ್ಜೆನ್ಸಿ ಬಗ್ಗೆ ಏನಾದರೂ ಸಿನಿಮಾ ಬಂದಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಅವ್ರು ಹಾಕಿದ್ರು. ಒಂದು ಸಂಗತಿ ಹೇಳಬೇಕೇನು ಅಂದರೆ, ಚಿತ್ರದ ನಿರ್ದೇಶಕರು ಏನು ಮಾತಾಡಿದ್ದಾರೆ, ಏನು ಎತ್ತ ಅಂತ ಆರಂಭದಲ್ಲಿ ಯಾರಿಂದನೂ ಕೂಡ ಬೆಂಬಲ ಸಿಕ್ಕಿರಲಿಲ್ಲ. ಭಾಳ ಗಮನಿಸಬೇಕಾದಂಥ ಸಂಗತಿ. ಇನ್ನು ರಾಜ್ಯದಲ್ಲೂ ಕೂಡ ಕಾಶ್ಮೀರಿ ಫೈಲ್ಸ್ ಕಿಡಿ ಹೊತ್ತಿದೆ, ಸದನದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಉಚಿತ ಸಿನಿಮಾ ಪ್ರದರ್ಶನ, ಇನ್ನು ಜೊತೆಗೆ ಎಲ್ಲರೂ ಕೂಡ ಸಿನಿಮಾ ನೋಡಬೇಕು, ಜನಪ್ರತಿನಿಧಿಗಳು, ಇವೆಲ್ಲ ಮಾತುಗಳೇನಿದೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಸ್ಪೀಕರ್ ಹೇಳಿದ್ರು ಈ ಸಿನಿಮಾವನ್ನು ನೋಡಲೇಬೇಕು, ನಾನೇ ಇದರ ಪ್ರದರ್ಶನವನ್ನು ಏರ್ಪಡಿಸ್ತೀನಿ ಅನ್ನುವಂಥ ಮಾತು. ಅದಾದಮೇಲೆ ಸಭಾಪತಿಗಳು ಕೂಡ ಹೇಳಿದ್ರು. ಇದು ಸಹಜವಾಗಿಯೇ ಕಾಂಗ್ರೆಸ್ಸನ್ನು ಕೆರಳಿಸ್ತು. ಯಾರೇ ಇವರು ಹೇಳೋಕ್ಕೆ ಸಿನಿಮಾ ನೋಡೋಕ್ಕೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ನಾವು ಯಾರು ಕೂಡ ಸಿನಿಮಾ ನೋಡಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ರು. ಇದೆಲ್ಲದರ ಜೊತೆಗೆ ಕಾಶ್ಮೀರ ಫೈಲ್ಸ್ ಸಿನಿಮಾ ನೋಡಿದಿರುವಂಥವರು ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನಗಳಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ರೇಣುಕಾಚಾರ್ಯ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಇದೇ ರೀತಿ ಕೊಟ್ಟರು. ಯಾರಾದರೂ ನೋಡಲಿಲ್ಲ ಅಂತಂದ್ರೆ ಅವರು ದೇಶದ್ರೋಹಿಗಳು ಅನ್ನುವಂಥ ಮಾತು. ಇಲ್ಲಿ ತನಕ ಒಬ್ಬನೇ ಒಬ್ಬ ಕಾಂಗ್ರೆಸ್ ಶಾಸಕನು ಕೂಡ ಸಿನಿಮಾ ನೋಡಿಲ್ಲ ಅನ್ನುವಂಥ ಮಾತು. ಇನ್ನು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಮಾತಾಡಿದ್ರು. ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಫರ್ಜಾನಾ ಮತ್ತು ವಾಟರ್ ಸಿನಿಮಾ ಪ್ರದರ್ಶನ ಮಾಡಿ ಅನ್ನುವಂಥ ಮಾತನ್ನ ಹರಿಪ್ರಸಾದ್ ಅವರು ಅದೇ ಮಾತನ್ನು ಹೇಳಿದ್ರು. ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾತನ್ನು ಹೇಳಿದ್ರು. ಒಟ್ಟಾರೆಯಾಗಿ ಏನು ಅಂತಂದರೆ, ಪರಿಷತ್ನಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇದಕ್ಕೆ ಸಂಬಂಧಪಟ್ಟಂಗೆ ಜಟಾಪಟಿ ಆಯಿತು. ಹಾಗಾದರೆ ಸದನದಲ್ಲಿ ಏನೇನು ಆಗಿದೆ ಬನ್ನಿ ನೋಡೋಣ. ಸದನದಲ್ಲಿ ಗದ್ದಲ ಎಬ್ಬಿಸಿದ ದಿ ಕಾಶ್ಮೀರ್ ಫೈಲ್ಸ್. ಉಚಿತ ಸಿನಿಮಾ ಪ್ರದರ್ಶನ, ಕಾಂಗ್ರೆಸ್ ನಿಗಿ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ವೀಕ್ಷಣೆಗೆ ಶಾಸಕರಿಗೆ ಸ್ವತಃ ಸರ್ಕಾರದ ಕಡೆಯಿಂದಲೇ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ತಿಂಗಳ 14ರಂದು ವಿಧಾನಸಭೆಯಲ್ಲಿ ಪ್ರಕಟಣೆ ಹೊರಡಿಸಿದಾಗ ಗದ್ದಲ ಎದ್ದಿರಲಿಲ್ಲ. ಆದರೆ ಸ್ಪೀಕರ್ ಕಾಗೇರಿ ಮಾಡಿಕೊಂಡ ಮನವಿಯನ್ನ ಸಾರಾಸಗಟಾಗಿ ಕಾಂಗ್ರೆಸ್ ಶಾಸಕರು ತಿರಸ್ಕರಿಸಿದರು. ಮಂಗಳವಾರ ಸಂಜೆ 6:45ಕ್ಕೆ ಮಂತ್ರಿ ಮಾಲ್ನ ಸ್ಕ್ರೀನ್ ನಂಬರ್ 6ರಲ್ಲಿ ದ ಕಾಶ್ಮೀರಿ ಫೈಲ್ಸ್ ಸಿನಿಮಾವನ್ನು ನಾವೆಲ್ಲರೂ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ದಯವಿಟ್ಟು ನಾಳೆ ಸಂಜೆ ನಾವೆಲ್ಲರೂ ಅವಕಾಶ ಮಾಡ್ಕೊಂಡು ಬರಬೇಕು.
ಸ್ಪೀಕರ್ ಮನವಿಯಂತೆ ಮರುದಿನ ಬಿಜೆಪಿ ಶಾಸಕರು ಸಚಿವರು ಮಂತ್ರಿ ಮಾಲ್ನಲ್ಲಿ ಸಿನಿಮಾ ನೋಡಿದ್ರು. ಆದ್ರೆ ಸಿನಿಮಾ ನೋಡೋಕೆ ಕಾಂಗ್ರೆಸ್ ಶಾಸಕರು ಹೋಗಿಲ್ಲ. ಹೀಗಾಗಿ ಮರುದಿನ ಸ್ಪೀಕರ್ ಕಾಗೇರಿ ಮತ್ತೆ ಸಿನಿಮಾ ನೋಡಲು ಮನವಿ ಮಾಡಿದ್ರು. ದಿ ಕಾಶ್ಮೀರಿ ಫೈಲ್ ಫಿಲ್ಮ್ ನೋಡ್ಲಿಕ್ಕೆ ಬಂದವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ನೋಡಿಬಿಡಿ. ಸ್ವತಂತ್ರ ಭಾರತದಲ್ಲೇ ಹೀಗಾಗಿದೆ ಅಂದರೆ ಮೊದಲು ಸ್ವತಂತ್ರ ಪೂರ್ವದಲ್ಲೆಲ್ಲ ಏನೇನು ಆಗಿರಬಹುದು ಅನ್ನೋದನ್ನು ಊಹಿಸ್ಕೊಳ್ಬೋದು. ದಿ ಕಾಶ್ಮೀರ್ ಫೈಲ್ ಸಿನಿಮಾ ನೋಡದವರು ದೇಶ ವಿರೋಧಿಗಳು. ಹೊನ್ನಾಳಿ ಕ್ಷೇತ್ರದ ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆ. ಇದೇ ತಿಂಗಳ 15ರಂದು ಕಾಶ್ಮೀರ್ ಫೈಲ್ ಸಿನಿಮಾ ನೋಡಲು ಮಂತ್ರಿಮಲ್ಗೆ ಹೋಗಿದ್ದ ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ದಿ ಕಾಶ್ಮೀರ್ ಫೈಲ್ ಸಿನಿಮಾ ನೋಡದವರು ದೇಶ ವಿರೋಧಿಗಳು, ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖಂಡರು ವಿಕೃತ ಮನಸ್ಸಿನವರು ಅಂತ ಕಿಡಿಕಾರಿದ್ರು. ರಾಜಕಾರಣ ಮುಖ್ಯ ಅಲ್ಲ, ಸ್ವಾರ್ಥ ಮುಖ್ಯ ಅಲ್ಲ. ಇದರಿಂದ ಹೊರಗಡೆ ಬಂದು ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ನೋಡ್ಬೇಕಲ್ಲ. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರುಗಳು ವಿಕೃತ ಮನಸ್ಸಿನವರು ಅವರು ಬಂದು ನೋಡ್ಬೇಕಾಯ್ತು. ಇದ್ರ ಬಗ್ಗೆ ಸೌಜನ್ಯಕ್ಕಾದರೂ ನಮ್ಮ ಸಭಾಧ್ಯಕ್ಷರು ಆಹ್ವಾನ ಮಾಡಿದರು. ಬಂದು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಅರ್ಥಕೊಳ್ಬೇಕಾಯ್ತಲ್ಲ. ದೇಶವನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಎಲ್ಲರೂ ಬರ್ಬೋದು. ಇಲ್ಲಿ ಕಾಂಗ್ರೆಸ್ಸು BJP JDS ಅಂತಲ್ಲ, ಯಾರು ದೇಶದ ಬಗ್ಗೆ ಅಭಿಮಾನ ಇದೆ ಅವರು ಬಂದಿದ್ದಾರೆ. ಯಾರು ಈ ಚಿತ್ರವನ್ನು ವೀಕ್ಷಣೆ ಮಾಡಲ್ಲ ಅವರು 100% ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ವಿರುದ್ಧ ಗುಡುಗಿದ ಆರ್ ಅಶೋಕ್. ಸಿನಿಮಾ ನೋಡಲು ಆಗಮಿಸದ ಕಾಂಗ್ರೆಸ್ ವಿರುದ್ಧ ಸಚಿವ ಆರ್ ಅಶೋಕ್ ಗುಡುಗಿದ್ರು. ಈ ಸಿನಿಮಾ ನೋಡಿ ನಾವೆಲ್ಲರೂ ಪಾಠ ಕಲಿಬೇಕಿದೆ. ಈ ಸಿನಿಮಾ ವಿಚಾರದಲ್ಲಿಯೂ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ ಅಂತ ಆರ್ ಅಶೋಕ್ ಗರಂ ಆದ್ರು. ಕಾಶ್ಮೀರದಲ್ಲಿ ನಿಜವಾಗೂ ಕಾಶ್ಮೀರದ ಪಂಡಿತರಿಗೆ ಆದಂಥ ನೋವು, ಸಾವು, ಬರ್ಬರವಾದಂಥ ಕೊಲೆಗಳು, ಅತ್ಯಾಚಾರ ಇವೆಲ್ಲ ಭಾಳ ದಿನ ಮುಚ್ಚಿಟ್ಟಿದ್ರು. ಇವತ್ತು ಅದನ್ನು ನೋಡಿ ಅದರಿಂದ ನಾವೆಲ್ಲ ಪಾಠ ಕಲಿಬೇಕು. ಅದರಿಂದ ಕಾಂಗ್ರೆಸ್ ಅವ್ರು ಯಾಕೆ ಬೈಕ್ವೈಟ್ ಮಾಡಿದ್ರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಸಿನಿಮಾ ನೋಡ್ಬಿಟ್ರೆ ಅಲ್ಪಸಂಖ್ಯಾತರ ಓಟ್ ಹೋಗ್ತೈತೆ ಅನ್ನೋ ಬೈಕ್ಗೆ. ಅಂದರೆ ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ, ಸಿನಿಮಾ ನೋಡೋದ್ರಲ್ಲೂ ರಾಜಕಾರಣ ಮಾಡ್ತಾರೆ. ಹೀಗೆ ಸಿನಿಮಾ ವೀಕ್ಷಣೆ ವಿಚಾರದಿಂದ ಶುರುವಾದ ಗುದ್ದಾಟ ವಿಧಾನ ಪರಿಷತ್ನಲ್ಲೂ ಗದ್ದಲ ಎಬ್ಬಿಸಿತ್ತು. ವಿಧಾನ ಪರಿಷತ್ನಲ್ಲಿ ದಿ ಕಾಶ್ಮೀರ್ ಫೈಲ್ಸ್ ಗದ್ದಲ. ಇದೇ ತಿಂಗಳ 15ರಂದು ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ವೀಕ್ಷಣೆ ಕುರಿತು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಕಟಣೆ ಹೊರಡಿಸಲಾಗಿತ್ತು. ಈ ವೇಳೆ ದೊಡ್ಡ ಮಟ್ಟದಲ್ಲಿ ಗದ್ದಲವೇ ನಡೆಯಿತು. ಕಾಶ್ಮೀರ್ ಫೈಲ್ಸ್ ಸಿನಿಮಾ ವೀಕ್ಷಣೆ ಪ್ರಕಟಣೆಯನ್ನ ವಾಪಸ್ ಪಡೆಯುವಂತೆ ಕಾಂಗ್ರೆಸ್ ಗದ್ದಲ ಎಬ್ಬಿಸಿತು. ಗೋಧ್ರಾ ಹತ್ಯಾಕಾಂಡ ಸಂಬಂಧಿಸಿ ಫರ್ಜಾನಾ ಮತ್ತು ವಾಟರ್ ಅಂತ 2 ಸಿನಿಮಾ ಇವೆ, ಅವನ್ನ ತೋರಿಸಿ ಅಂತ ಹರಿಪ್ರಸಾದ್ ಕಿಡಿಕಾರಿದ್ರು. ನನ್ನೊಂದು ಮನವಿ ಇದೆ, ಫರ್ಜಾನಾ ಅಂತ ಇನ್ನೊಂದು ಪಿಕ್ಚರ್ ಇದೆ, ಅದನ್ನು ಸಹ ಅದ್ರಲ್ಲಿ ತೋರಿಸ್ಬೋಗ್ತಾರ, ಮುಂದಿನ ಕ್ರಮ ತೆಗೆದುಕೊಳ್ಳಿ ಅಂತ ನಮ್ಮಲ್ಲಿ ಮನವಿ ಮಾಡ್ತಾರೆ. ಫರ್ಜಾನಾ ಮತ್ತು ವಾಟರ್ ಅಂತೇಳಿ 2 ಪಿಕ್ಚರ್ ಇದೆ, ಅದು ಸಹ ಪ್ರದರ್ಶನ ಮಾಡೋದು ಬಹಳ ಉತ್ತಮ. ಇಷ್ಟೇ ಅಲ್ಲ, ಸರ್ಕಾರ ಯಾಕೆ ಬಲವಂತವಾಗಿ ಸಿನಿಮಾ ತೋರಿಸಲು ಹೊರಟಿದೆ? ಬಜೆಟ್ ಚರ್ಚೆ ಬಿಟ್ಟು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಸಲೀಂ ಅಹಮದ್ ಪ್ರಶ್ನೆ ಮಾಡಿದ್ರು. ಏನು ಬಲವಂತವಾಗಿ ಪಿಕ್ಚರ್ ತೋರ್ಸೋ ಕೆಲಸ ಯಾಕೆ ಸರ್ಕಾರ ಮಾಡ್ತಾ ಇದೆ? ನನಗೇನು ಗೊತ್ತು, ನನ್ನ ಕೆಲಸ ಹೇಳಿ ಯಾಕೆ ಗೊತ್ತಾ? ನನ್ನ ಕೆಲಸ ಚರ್ಚೆ ಆಗ್ಲಿ, ಬಜೆಟ್ ಬಗ್ಗೆ ಚರ್ಚೆ ಆಗ್ಲಿ, ಅದನ್ನ ಬಿಟ್ಟು ನಿನ್ನೆ ಹೇಳ್ತಾ ಇದೀವಿ. ನಾನು ಹೇಳಿ ಸರ್, ಒಂದು ನಿಮಿಷ ಹೇಳ್ತೀನಿ. ಇಡೀ ವಿಧಾನಸೌಧದಲ್ಲಿ ಇದೇ ಚರ್ಚೆ. ಏನು ಕಾಶ್ಮೀರಿ ಫೈಲ್ ಏನಿದು? ಇವತ್ತು ಬಜೆಟ್ ಬಗ್ಗೆ ಚರ್ಚೆ ಮಾಡಲಿ, ಈ ಬಜೆಟ್ ಅಲ್ಲಿ ಏನು ಸುಧಾರಣೆ ತರಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಇತ್ತ ಸದನದಲ್ಲಿ ಮಾಡಿದ ಘೋಷಣೆ ವಾಪಸ್ ಪಡಿಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದು ಧರಣಿ ನಡೆಸಿತು. ಪರಿಷತ್ ಬಾವಿಗಿಳಿದು ಕಾಂಗ್ರೆಸ್ ಧರಣಿ ಮಾಡಿದ್ರೆ ನಿಮ್ಮ ಆರ್ಭಟ ನಡೆಯೋದಿಲ್ಲ ಅಂತ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ನೋಡ್ಲಿಕ್ಕೆ ಇಷ್ಟ ಉಂಟು, ಅವ್ರು ಮಾಡಬಹುದು. ಕೆಳಮನೆಯಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ, ಸಭಾಪತಿಯವರ ಕೆಳಮನೆಯಲ್ಲೂ ಅದನ್ನೇ ಮಾಡಿದ್ದಾರೆ. ಇವ್ರ ಆರ್ಭಟ ನಡೆಯೋದಿಲ್ಲ, ನಿಮ್ಮ ಆರ್ಭಟಗಳು ನಡೆಯೋದಿಲ್ಲ. ಇನ್ನು ನಾವು ಯಾವ ಸಿನಿಮಾ ನೋಡ್ಬೇಕು ಅಂತ ಸದನದಲ್ಲಿ ಹೇಳೋ ಹಾಗಿಲ್ಲ. ಕೆಲವರು ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದ್ದಾರೆ. ನಾವು ಹಾಗಾದ್ರೆ ಬ್ಲೂ ಫಿಲ್ಮ್ ನೋಡಬೇಕಾ? ಸರ್ಕಾರ ಪಿಕ್ಚರ್ ತೋರಿಸೋದಕ್ಕಿದೆಯಾ? ಪೀಠದಿಂದ ಯಾಕೆ ಇದನ್ನ ಹೇಳಿಸ್ತೀರಾ ಅಂತ ಕಾಂಗ್ರೆಸ್ ಸದಸ್ಯರು ಕೆಂಡಾಮಂಡಲರಾಗಿದ್ರು. ಸದನದಲ್ಲಿ ಕೆಲವು ಬ್ಲೂ ಫಿಲ್ಮ್ ನೋಡಿದ್ದಾರೆ, ಅದನ್ನು ನೋಡಕ್ ಹೋಗ್ಬೇಕೇನು ನಾವು? ಅಲ್ಲ, ಅದೆಲ್ಲ ಬೇಕಾಗಿಲ್ಲ. ಪೀಠದಿಂದ ಗದ್ದಲ ಆಗ್ತಿದ್ದಂತೆ ಹೊರಟ್ಟಿಯವರು ಎಲ್ಲರಿಗೂ ಸಮಾಧಾನ ಹೇಳುವ ಪ್ರಯತ್ನ ಮಾಡಿದ್ರು. ಸರ್ಕಾರ ಕಳಿಸಿದ ಪ್ರಕಟಣೆಯನ್ನ ನಾನು ಓದಿದ್ದೇನೆ.
ಇಷ್ಟ ಇದ್ದವರು ಹೋಗಿ, ಇಲ್ಲದವರು ಬಿಡಿ ಎಂದು ಗದ್ದಲಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು. ಇಲ್ಲೇನಂದ್ರೆ ಸರ್ಕಾರ ನಮಗೆ ಕೆಲವು ಪ್ರಕಟಣೆ ಕಳಿಸ್ತಾರೆ. ಈ ಪ್ರಕಟಣೆಯನ್ನು ನಾನು ಓದಿದೆ. ಈ ಪ್ರಕಟಣೆ ಏನೈತಿ, ಯಾರು ಆಸಕ್ತಿ ಇದ್ದಂಥವ್ರು 6:30 ಗಂಟೆ ಮೇಲೆ ನೋಡಬಹುದು ಅಂತ ಐತಿ. 6:30 ಗಂಟೆ ಮೇಲೆ ನೀವು ಬೇಕಾದವ್ರಿ ಬೇಡಾದವ್ರು ಬಿಡ್ರಿ, ಇದ್ರಲ್ಲಿ ಏನಿದೆ. ಸದ್ಯ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ರಾಜ್ಯದಲ್ಲಿ ಗದ್ದಲ ಎಬ್ಬಿಸಿದೆ. ಅದರಲ್ಲೂ ಕಾಶ್ಮೀರ್ ಫೈಲ್ಸ್ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರ್ತಿದೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸತೀಶ್ ರೆಡ್ಡಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ಶಾಸಕರು. ಇನ್ನು ಚಕ್ರವರ್ತಿ ಸೂಲಿಬೆಲೆ ಚಿಂತಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮೃದುಲಾ ಹಂಜೂರ ಕಾಶ್ಮೀರಿ ಪಂಡಿತರು ನಮ್ಮ ಜೊತೆಗೆ ಮಾತಾಡ್ತಾರೆ. ಮೋಹನ್ ಕುಮಾರ್ ಬಿಜೆಪಿ ವಕ್ತಾರರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಪ್ರಮೋದ್ ಮುತಾಲಿಕ್ ಸಂಸ್ಥಾಪಕರು ಶ್ರೀರಾಮ್ ಸೇನೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನನ್ನ ಚರ್ಚೆ ಶುರುವಾಗ್ತಾ ಇದೆ ಸತೀಶ್ ರೆಡ್ಡಿ ಅವರ ಮುಖಾಂತರ. ಸತೀಶ್ ರೆಡ್ಡಿ ಅವರೇ, ಸಿನಿಮಾ ನೋಡಿದ್ರ? ನಾನು ಮೊನ್ನೆ ಈ ಸಿನಿಮಾವನ್ನು ನಾನು ನೋಡಿದೆ. ಸುಮಾರು 1,000ಕ್ಕಿಂತ ಹೆಚ್ಚು ನಮ್ಮ ಭಾಗದ ಎಲ್ಲ ಯುವಕರು ಯುವತಿಯರು ಎಲ್ಲರೂ ಕೂಡ ಆ ಸಿನಿಮಾವನ್ನು ನಾವು ನೋಡಿದ್ವಿ. ಆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ಸಿನಿಮಾ ಎಂಡ್ ಆದಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಅನೇಕ ವಿಷಯಗಳು ಆ ಚಿತ್ರದ ಮೂಲಕ ಹೊರಗಡೆ ಬಂದಿರೋವಂಥದ್ದನ್ನು ನಾನು ನೋಡಿದ್ದೇನೆ. ಮತ್ತು ಅದರಲ್ಲಿ ಆಗ್ತಾ ಇದ್ದಂಥ ಆ ಚಿತ್ರದಲ್ಲಿ ಆಗಿರೋಂಥ ಹತ್ಯೆಗಳು ಅದು ಯಾರೋ ಬೇರೆಯವರಿಗೆ ಆದಂತೆ ನಮಗೇನು ಭಾಸ ಆಗಲಿಲ್ಲ. ನನ್ನ ಕುಟುಂಬದ, ನನ್ನ ತಂಗಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಕುಟುಂಬಕ್ಕೆ ಈ ರೀತಿ ಆಯಿತು. ಈ ದೇಶದಲ್ಲಿ ಇದೇನೋ ಎಲ್ಲೋ ಒಂದು ಪಾಕಿಸ್ತಾನ ಅಲ್ಲ, ಅಥವಾ ಅಫ್ಘಾನಿಸ್ತಾನ ಅಲ್ಲ, ಅಥವಾ ಸಿರಿಯಾ ಅಲ್ಲ, ಈ ನಮ್ಮ ಭಾರತದಲ್ಲಿ ಈ ನಮ್ಮ ನೆಲದಲ್ಲಿ ಈ ರೀತಿ ಆಯ್ತಲ್ಲ ಅನ್ನೋ ಒಂದು ನೋವು ಅವತ್ತು ನಮಗೆಲ್ಲರಿಗೂ ಕೂಡ ಕಾಡ್ದಂಥದ್ದು. ಮತ್ತು ಆ ಚಿತ್ರದಲ್ಲಿ ಆಗ್ತಾ ಇದ್ದಂಥ ಡೈಲಾಗ್ಸ್ ಇರ್ಬೋದು, ಮತ್ತು ಅದಕ್ಕೆ ರಿಯಾಕ್ಷನ್ ಇರ್ಬೋದು. ಥಿಯೇಟ್ರಲ್ಲಿ ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಾರ್ದು ಅಂತೇಳಿ ಅಲ್ಲಿ ಅವ್ರಿಗೆ ಗನ್ನಿಟ್ಟು ಎದುರಿಸ್ತಾ ಇದ್ದಾಗ ಥಿಯೇಟ್ರಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷವನ್ನು ಮೊಳಗಿಸೋವಂಥದ್ದು ಆದಂಥದ್ದು. ಮತ್ತು ಯಾವ ರೀತಿ ಆ ಚಿತ್ರದ ಒಂದು ಪ್ರತಿಯೊಂದು ಸೀನನ್ನು ನೋಡಿದಾಗ ತುಂಬ ನೋವು ಕೂಡ ವ್ಯಕ್ತ ಆಯಿತು. ಮತ್ತು ನಾವೇನು ಅಸಹಾಯಕವಾಗಿದ್ವಾ, ನಾವೆಲ್ಲ ಭಾರತದಲ್ಲಿ ಇದ್ದೀವ, ಅಥವಾ ಅದು ಅವತ್ತು ಜಮ್ಮು ಕಾಶ್ಮೀರ ಭಾರತದಲ್ಲಿ ಇತ್ತ ಅನ್ನೋ ಡೌಟ್ಸು ಕೂಡ ನಮಗೆಲ್ಲ ಶುರುವಾಯಿತು. ಯಾಕಂದರೆ ಆವತ್ತಿನ ಸರ್ಕಾರಗಳು ಬದುಕಿದ್ರು ಕೂಡ ಸತ್ತೋಗಿರೋ ರೀತಿಯಲ್ಲಿ ಆಕ್ಟ್ ಮಾಡಿದ ಸರ್ಕಾರ ಅಲ್ಲ ಸರ್ ಇದ್ದಿದ್ದು. ನಿಮ್ದೇ ಸರ್ಕಾರ ಅಲ್ಲ ಸರ್ ಇದ್ದಿದ್ದು. ಅವತ್ತಿನ ಸರ್ಕಾರ ಪ್ರಜಾ ಒಂದು ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋದು ಎಲ್ಲರೂ ಕೂಡ ಒಟ್ಟಿಗಿರೋವಂಥದ್ದು. ಆ ಒಟ್ಟಿಗಿರೋವಂಥ ಸಂದರ್ಭದಲ್ಲಿ ಯಾರನ್ನೋ ಇನ್ನೊಂದು ನೆಲದಿಂದ ಓಡಿಸೋವಂಥದ್ದು ಅಲ್ಲಿ ನಾವು ಗಟ್ಟಿ ಆಗ್ಬಿಟ್ಟಿದ್ದೀವಿ. ಹರ್ಸಿಮ್ರತ್ ಕೌರ್ ಬಾದಲ್ ಇಸ್ತೀಫಾ ಕೊಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಸ್ವಲ್ಪ ತಾಳ್ಮೆ ಅಲ್ಲ ಒಂದ್ ನಿಮಿಷ ತಾಳ್ಮೆ ಅಲ್ಲ ಒಂದ್ ನಿಮಿಷ ತಾಳ್ಮೆಯಲ್ಲಿ ಮತ್ತೆ ಕಾಶ್ಮೀರ ಒಂದ್ ನಿಮಿಷ ಸ್ವಲ್ಪ ಇಲ್ಲ. ನೀವು ಸಿನಿಮಾದಲ್ಲಿ ತೋರಿಸಿರೋದೆಲ್ಲ ಇತಿಹಾಸ ಆಗಿದೆ. ಒಂದ್ ನಿಮಿಷ ಕೇಳಿ, ಇತಿಹಾಸದಿಂದ ಪಾಠ ಕಲಿಬೇಕಾಗಿದೆ ಪ್ಲೀಸ್. ಒಂದ್ ನಿಮಿಷ ಕೇಳಿ ಸರ್. ಈ ಮೂವಿಯಲ್ಲಿ ಚಲನಚಿತ್ರ ಕಾಣಿಸೋದೆಲ್ಲ ಅದು ಕಾಲ್ಪನಿಕ ಪ್ರಯತ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಮಾತಾಡುವಾಗ ನಾನೇನ್ ಮಾತಾಡ್ತಾ ಇದ್ದೀನ ಕೇಳಿಸ್ಕೊಂಡು ನೀವು ಅದಕ್ಕೆ ಏನಾದ್ರೂ ಹೇಳಬೇಕು ಅಂತ ಕೇಳಿಸ್ಕೊಳ್ಳಿ. ನೀವು ಮಾತಾಡುವಾಗ ಅದನ್ನ ಮಾತಾಡಿ ಸರ್ ಪ್ಲೀಸ್. ನೀವು ಮಾತಾಡುವಾಗ ಅದನ್ನ ಹೇಳಿ, ನಮಗೇನು ಬೇಜಾರಿಲ್ಲ. ಯಾಕಂದರೆ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ. ಇವತ್ತು ಹಿಜಾಬ್ ಗಲಾಟೆ ಆದಾಗ ಕೇಂದ್ರ ಸರ್ಕಾರ ದೂರಲ್ಲ ಯಾರು. ಮೊದಲು ರಾಜ್ಯ ಸರ್ಕಾರ ಏನು ಮಾಡ್ತು ಅಂತ ಕೇಳ್ತದೆ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಅದು ನಾವೆಲ್ಲ ಸ್ವಲ್ಪ ನಾವು ಕೂಡ ಎಲ್ಲರೂ ಕೂಡ 25-30 ವರ್ಷದಿಂದ ನಾವು ಕೂಡ ರಾಜಕಾರಣದಲ್ಲಿ ಇರುವಂತದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಳ್ಳೆ ಮಾತನ್ನು ಹೇಳಿದ್ರಿ ಸತೀಶ್ ರೆಡ್ಡಿ ಅವರು. ಏನಂದ್ರೆ ಈ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ನಾವೆಲ್ಲಿದ್ವಿ, ನಾವೇನಾಗಿದ್ವಿ, ನಮ್ಮ ಮನಸ್ಸಿಗೆ ಏನು ಕೌದಿತ್ತು, ನಮ್ಮ ಮನಸ್ಸಿಗೆ ನಾವೇನು ಸಿರಿಯಾದಲ್ಲಿದ್ದೀವ, ಅಫ್ಘಾನಿಸ್ತಾನದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ, ಈ ಥರದ ಭಾವನೆ ಬಂದುಬಿಡ್ತಾರೆ ನಿಜಕ್ಕೂ ಅನ್ನುವಂಥ ಮಾತು. ಇದ್ರ ಬಗ್ಗೆ ಇಲ್ಲಿ ಬರುವಂಥ ಪ್ರಮುಖವಾದಂಥ ಪ್ರಶ್ನೆ ಅಂತಂದರೆ, ಸಿನಿಮಾ ನೋಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಧಾನಸಭೆಯಲ್ಲಿ ಅಧ್ಯಕ್ಷರು ಹೇಳ್ತಾರೆ ಸಿನಿಮಾ ನೋಡಬೇಕು, ಅದಕ್ಕೋಸ್ಕರ ಮಂತ್ರಿ ಮಾಲಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಅನ್ನುವಂಥ ಮಾತು. ಆದರೆ ಇಲ್ಲಿ ತನಕ ಕಾಂಗ್ರೆಸ್ನ ಒಬ್ಬ ನಾಯಕರು ಕೂಡ ಸಿನಿಮಾ ನೋಡಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ನೀವು ಫರ್ಜಾನ್ ನೋಡಿದ್ರ, ನೀವು ವಾಟರ್ ನೋಡಿದ್ರ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ.
ಯಾಕೆ ನಿಮಗೆ ಅಲ್ಲಿ ತುಂಬಾ ತುಂಬಾ ಸ್ಪಷ್ಟವಾಗಿ ಬಸವರಾಜ ಹೊರಟ್ಟಿ ಅವರು ಒಂದು ಮಾತನ್ನು ಹೇಳ್ತಾರೆ ಸಭಾಪತಿಗಳು. ನೋಡಿ, ಸರ್ಕಾರದಿಂದ ಈ ರೀತಿ ಬಂದಿದೆ, ನೀವು ಆಸಕ್ತಿ ಇದ್ದಂಥವ್ರು ಸಿನಿಮಾ ನೋಡಿ ಅನ್ನುವಂಥದ್ದು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆಸಕ್ತಿ ಇದ್ದಂಥವ್ರು ನೋಡಿ, ಇಲ್ದಿದ್ರೆ ಬಿಡಿ ಅಂತ. ಒಂದು ಸಿನಿಮಾದ ಬಗ್ಗೆ, ಒಂದು ಸಮಸ್ಯೆ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನೇ ಎತ್ತಿ ಇದನ್ನ ಯಾಕೆ ಡೈಲ್ಯೂಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದ ಸಿನಿಮಾ ನೋಡಿದ್ರೆ ಅವ್ರನ್ನ ಅಂತ ಕೇಳಬೇಕು ಅಂತ. ದೇಶಭಕ್ತಿ ನೋಡ್ಬಿಟ್ರೆ ಅಲ್ಲ, ನೀವು ನೋಡಿದ್ರೆ ಬಿಜೆಪಿ ಚಮಚಗಳು ಮಾಡಿರೋದು. ಆಯ್ತಪ್ಪ, ಓಪನ್ ಹೇಳ್ತೀನಿ ನಾನು. ಈ ರೀತಿ ಮಾತಾಡಬೇಡಿ ನೀವು. ಸರ್ಕಾರ 219 ಜನ ಸತ್ತು ಸರ್ಕಾರ ಹೇಳುತ್ತೆ. ಜವಾಬ್ದಾರಿ ಮಾತಾಡ್ತಾರೆ. ಸುಮ್ಮಿರಿ, ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚಮಚ ಅನ್ನೋದನ್ನೆಲ್ಲ ವಾಪಸ್ ತಗೋಬೇಕು. ನಿಮ್ಮನ್ನೇನಾದ್ರು ಕೇಳಿಸ್ಕೊಳ್ರಿ, ನಿಮ್ಮನ್ನ ಬೈದ್ವಾ? ಚಮಚ ಅಂದ್ರೆ ನೀನು ಚಮಚನೇ. ಅವಾಗ ಜವಾಬ್ದಾರಿ ಇರೋದನ್ನ ಗೌರವವಾಗಿ ಮಾತಾಡೋದನ್ನ ಗೌರವ ಇರ್ಬೇಕು. ಯಾವತ್ತು ಮಾತಾಡೋದು ತುಂಬಾ ಭವಿಷ್ಯ ಇದೆ, ಗೌರವಯುತವಾಗಿ ಮಾತಾಡಿ. ಚಕ್ರವರ್ತಿ ಸುಲಿಬೆಲೆ ಅವರಿದ್ದಾರೆ, ಸುಲಿಬೆಲೆ ಅವರ ಗಮನಿಸ್ತಾ ಇದ್ದೀವಿ ನಾವು. ಒಂದು ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದೆಲ್ಲ ದೊಡ್ಡ ಚರ್ಚೆಗಳಾಗ್ತವೆ? ಇರುವಂಥ ಸ್ಥಿತಿಗತಿಗಳೇನಿದೆ ಅಂದರೆ ವಾಸ್ತವಾಂಶಗಳು ಯಾರಿಗೂ ಕೂಡ ತಲುಪಬಾರದು ಅನ್ನುವಂಥ ಒಂದು ಮನೋಭಾವನೆನ, ಅಥವಾ ಇರುವಂಥ ಸತ್ಯವನ್ನು ಹೇಳಬಾರದು ಅನ್ನುವಂಥ ಒಂದು ಮನೋಭಾವನೆನ, ಅಥವಾ ಹೇಳಿಬಿಟ್ರೆ ನಮಗಾಗುವಂಥ ರಾಜಕೀಯ ಲಾಭಗಳೇನಿದೆಯಲ್ಲ ಆ ಲಾಭ ನಷ್ಟ ತಿರುಗಿಬಿಡುತ್ತೆ ಅನ್ನುವಂಥ ಭಯ, ಆತಂಕನ? ಇದರ ಕಥೆ ಏನು? ಒಂದು ನನಗನ್ಸೋದು ಏನು ಅಂತಂದರೆ, ಕಳೆದ 30 ವರ್ಷಗಳಿಂದ ಯಾವುದನ್ನು ಅವರು ಮುಚ್ಚಿಟ್ಟಿದ್ರೋ, ಯಾವುದನ್ನು ಯಾರಿಗೂ ಗೊತ್ತಾಗದಂತೆ ಕಾಪಾಡ್ಕೊಂಡು ಇಟ್ಕೊಂಡು ಬರುವಂಥ ಪ್ರಯತ್ನ ಮಾಡಿದ್ರೋ ಅದೀಗ ಜಗಜ್ಜಾಹೀರಾಗ್ತಾ ಇದೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಇದ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆ. ಕಾಶ್ಮೀರಿ ಪಂಡಿತರ ಜೀನೋಸೈಡ್ ಅನ್ನೋದರ ಕುರಿತಂತೆ ಇವತ್ತು ಜಗತ್ತು ಮಾತನಾಡ್ಲಿಕ್ಕೆ ಶುರು ಮಾಡಿದೆ. ಅದು ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇವರು ಭಾರತದ ಕುರಿತಂತೆ ನರೇಟಿವ್ ಏನು ಮಾಡಿದ್ರು ಅಂತಂದರೆ, ಇನ್ಕ್ಲೂಡಿಂಗ್ ಅಮೀರ್ ಖಾನ್, ಇವರಿವತ್ತು ಕಲಾವಿದರ ಬಗ್ಗೆ ಚೇಲಾಗಳು ಅಂತೆಲ್ಲ ಮಾತನಾಡ್ತಾರೆ. ಈ ದೇಶದಲ್ಲಿ ಯಾವ್ಯಾವ ನಟರುಗಳು ಎಂತೆಂಥ ಚೇಲಾಗಳು, ಆಸ್ ಯು ಸೈಡ್, ನಾನು ನಟರುಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಬಟ್ ಹೇಳುವಂಥ ಪ್ರಯತ್ನ ಏನಾಗಿತ್ತು ಅಂತಂದ್ರೆ, ಚಕ್ರವರ್ತಿಗಳ ಒಂದು ಸ್ಮಾಲ್ ಇಂಟರಪ್ಷನ್ ಏನು ಅಂತಂದರೆ, ನೀವು ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೆ ವಿಪರೀತವಾದಂಥ ಸದ್ದು ಕೇಳ್ತಾ ಇದೆ. ನಿಮ್ಮ ಆಡಿಯೋ ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳ್ತಿದ್ರು ಕೂಡ ಆ ಬ್ಯಾಕ್ಗ್ರೌಂಡ್ ಶಬ್ದ ಜಾಸ್ತಿ ಇದೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಮಾತಾಡೋಣ. ಬ್ರಿಜೇಶ್ ಕಾಳಪ್ಪ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ, ಕಾಂಗ್ರೆಸ್ ವಕ್ತಾರರು, ಮಾತಾಡ್ತೀವಿ. ಜೊತೆಗೆ ಮೋಹನ್ ಕುಮಾರ್ BJP ವಕ್ತಾರ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಮೃದುಲಾ ಹಂಜೋರ, ವೆರಿ ಇಂಪಾರ್ಟೆಂಟ್ಲಿ ಕಾಶ್ಮೀರಿ ಪಂಡಿತರು, ಅಲ್ಲಿನ ನೋವನ್ನು ಕಣ್ಣಾರೆ ಕಂಡಿರುವಂಥವ್ರು, ಅನುಭವಿಸಿದಂಥವ್ರು. ನಾವೇನೇ ಮಾತಾಡಿದ್ರು ಕೂಡ ನಾವು ಬೆಚ್ಚಗಿರುವಂಥ ಜನ ರೀ, ಅದನ್ನ ಒಪ್ಕೊಳ್ಬೇಕು. ಫಸ್ಟು ನಮಗಿದು ಯಾವುದರ ಕಷ್ಟ ಕಾರ್ಪಣ್ಯಗಳು ಗೊತ್ತಿಲ್ಲ. ಒಂದು ಪ್ರದೇಶವನ್ನು ತಾವು ಅಲ್ಲೇ ಹುಟ್ಟಿ, ತಾವು ಅಲ್ಲೇ ಬೆಳೆದು, ಅಲ್ಲಿನ ಸಂಸ್ಕೃತಿ ಪರಂಪರೆಗಳನ್ನು ಮೈಗೂಡಿಸ್ಕೊಂಡು ಅಲ್ಲೇ ಇದ್ದಂಥವರು ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಖಾಲಿ ಮಾಡಬೇಕು ಅಂತಂದರೆ ಏನು ಅರ್ಥ ಅದು? ನಮಗಿದರ ಯಾವ ಅರಿವುಗಳು ಕೂಡ ಇರಲ್ಲ. ನಾವು ಮಾತಾಡ್ತೀವಿ ಯಾಕಂದರೆ ನಮಗೆ ಮಾತ್ರ ಗೊತ್ತಿರುತ್ತೆ. ಅನುಭವಿಸಿದರಿ ಮಾತ್ರ ಅದರ ನಿಜವಾದಂಥ ಯಾತನೆ ಏನು ಅಂತ ಗೊತ್ತಿರುತ್ತೆ. ಅಕ್ಕ ತಂಗಿಂದ್ರುಗಳು ಏನಾದರೂ ನಮ್ಮ ಕಣ್ಣೆದುರುಗಡೆ ಅಂತ ನೋಡಿರ್ತಾರಲ್ಲ, ನಮ್ಮ ಮನೆಗಳು ಹೆಂಗೆ ಸುಟ್ಟೋದು ಅಂತ ನೋಡಿರ್ತಾರಲ್ಲ, ಹೆಂಗೆ ರಾತ್ರಿ ನಾವು ಗುಳೆ ಎದ್ದು ಹೋದ್ವಿ ಅಂತ ನೋಡಿರ್ತಾರಲ್ಲ, ಹೆಂಗೆ ಬಂದು ಪಶುಗಳಿಗಿಂತ ಕಡೆಯಾಗಿ ನಾವು ಬದುಕಿದ್ವಿ, ನಾವು ದಿಲ್ಲಿನಲ್ಲಿ ಬಂದು, ಜಮ್ಮುನಲ್ಲಿ ಬಂದು ಅಂತ ಅನುಭವಿಸಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದು. ಕಾಶ್ಮೀರದಲ್ಲಿ ನೀವೆಲ್ಲೇ ಹೋಗಿ ಇಂಥ ಕಥೆಗಳು ಒಂದಲ್ಲ ಎರಡಲ್ಲ, ಅವ್ರು ಅನುಭವಿಸಿದಂಥ ಯಾತನೆಗಳು ಒಂದಾ ಎರಡ. ಯಾಕಂದರೆ ಯಾರಿಗೆ ಹೇಳಬೇಕು ಅವರು? ವ್ಯವಸ್ಥೆ ಅನ್ನುವಂಥದ್ದು ಏನಿದೆಯಲ್ಲ, ವ್ಯವಸ್ಥೆನೇ ಕೈ ಎತ್ತಿ ಕುತ್ಕೊಂಡ್ಬಿಟ್ರೆ, ವ್ಯವಸ್ಥೆನೇ ಕೈ ಹಿಡಿಲಿಲ್ಲ ಅಂತಂತಂದರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ದಿನನಿತ್ಯ ಅನಾಚಾರಗಳು, ಅತ್ಯಾಚಾರಗಳು, ಕೊಲೆಗಳು. ಮನೆಯಲ್ಲಿ ತಂದೆ ಮಗನ್ನ ಕರ್ಕೊಂಡೋಗಿ ಮರಕ್ಕೆ ನೇಣು ಹಾಕ್ತಾರೆ, ತಲೆಗೆ ನೋಡಿದ್ರೆ ಹಣೆ ಮೇಲೆಲ್ಲ ಮೊಳೆ ಹೊಡೆದಿರ್ತಾರೆ. ಯಾರಿಗೆ ಹೇಳಬೇಕು? ಆ ಝೇಲಂ ನದಿ ಹತ್ರ ಹೋದರೆ ನಿಮಗೆ ಅದೆಷ್ಟು ಹೆಣ್ಣುಗಳನ್ನಲ್ಲಿ ಮುಳುಗಿಸಲಾಗಿತ್ತು. ದಾಲ್ ಸರೋವರಕ್ಕೆ ಬಂದರೆ ನಿಮಗೆ ಅದೆಷ್ಟು ಹೆಣ್ಣುಗಳನ್ನು ನಿಮಗೆ ಚೀಲದಲ್ಲಿ ತುಂಬದಲ್ಲಿ ಹಾಕಲಾಗಿತ್ತು. ಯಾರಿಗೆ ಹೇಳಬೇಕು ಕಾಶ್ಮೀರಿ ಪಂಡಿತರು? ಒಂದು ಕ್ಷಣ ಅನಿಸ್ಬಿಡ್ತು ಅವ್ರಿಗೆ, ಏನು ನಡೀತಾ ಇದೆ ಇದು, ಎಲ್ಲಿದ್ದೀವಿ ನಾವು? ಆಗಲೇ ಸತೀಶ್ ರೆಡ್ಡಿ ಹೇಳಿದಂಥ ಒಂದು ಮಾತಿದೆಯಲ್ಲ, ಹೌದು, ನಾವು ಎಲ್ಲಿದ್ದೀವಿ? ನಾವು ಅಫ್ಘಾನಿಸ್ತಾನದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವಿ, ನಾವು ಸಿರಿಯಾದಲ್ಲಿದ್ದೀವ, ಎಲ್ಲಿದ್ದೀವಿ ನಾವು? ನಮ್ಮ ನೆಲದಲ್ಲೇ ನಮ್ಮವರ ಸ್ಥಿತಿ, ಭಾರತೀಯರ ಸ್ಥಿತಿ, ಹಿಂದೂಗಳ ಸ್ಥಿತಿ ಹಿಂಗಾಗ್ಬಿಟ್ರೆ ಗತಿ ಏನು?
ಹೀಗಾಗಿನೇ ನಿರ್ಧಾರ ಮಾಡಿದರು ರಾತ್ರಿ ಹೊರಟು ಬಿಡಬೇಕು ಅಂತ. ಅದರ ಮೊದಲು ಕೂಡ ಸಾಕಷ್ಟು ಸಂಗತಿಗಳಾಗಿತ್ತು. ಹಿಂದೆನೂ ಕೂಡ ಅದನ್ನು ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಉಲ್ಲೇಖಿಸಿದ್ದೀನಿ. ಜನವರಿ 4, 1990 ಈ ಅಫ್ಲಾಬ್ ಸಮಾಚಾರ ಪತ್ರ, ಅದರಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆ ಅದರಲ್ಲಿ ಒಂದು ಆ್ಯಡ್ ಕೊಡುತ್ತೆ, ಹಿಂದೂಗಳು ಬಿಟ್ಟು ಹೊರಡಬೇಕು ಈ ನೆಲವನ್ನು, ಇಲ್ಲಿ ನಿಮಗೆ ಸ್ಥಾನ ಇಲ್ಲ, ನಂಬರ್ 1. ಇನ್ನು ಅಲ್ ಸಭಾ ಪತ್ರಿಕೆ ಅದು ಕೂಡ ಅದೇ ರೀತಿ ಪ್ರಕಟಿಸುತ್ತೆ, ಬೇರೆ ಮಾರ್ಗ ಇರಲ್ಲ, ನಿತ್ಯ ನಿರಂತರವಾಗಿ ಕೊಲೆಗಳು, ಅತ್ಯಾಚಾರಗಳು, ಅನಾಚಾರಗಳು ಎಲ್ಲವೂ ಕೂಡ ನಡೀತಿರುವಂಥ ಸಂದರ್ಭದಲ್ಲಿ ಯಾವ ಧೈರ್ಯ ಮಾಡಿರ್ತಾರೆ. ಚಿತ್ರದಲ್ಲಿ ಇನ್ನೂ ಕೂಡ ಬಹಳಷ್ಟು ಸಂಗತಿಗಳನ್ನು ತೋರಿಸಿಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು ನಾವು. ಜೊತೆಗೆ ಇನ್ನೊಂದು ಸಂಗತಿ, ಒಂದು ಚಿತ್ರದ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆಗಳಾಗ್ತಾವಲ್ಲ, ಇದನ್ನು ಸಿನಿಮಾ ನೋಡಬೇಡಿ ಅಥವಾ ಈ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅನ್ನುವಂಥದ್ದು ಕೆಲವೊಂದು ಫರ್ಮಾನು ಪಕ್ಷಗಳಿಂದ ಬರುತ್ತೆ. ನಮ್ಮೊಬ್ಬ ಶಾಸಕರು ಕೂಡ ನೋಡಿಲ್ಲ ಅಂತ. ಏನಿದ್ರ ಅರ್ಥ ಇದು? ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಈ ಚಿತ್ರ ಏನಿದೆಯಲ್ಲ ಇದು ರಾಷ್ಟ್ರದ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ ಆಗಬೇಕು. ಖಂಡಿತ ಅವರವರ ಮಾತೃಭಾಷೆಯಲ್ಲಿ ಜನ ನೋಡಬೇಕು. ನಾವಿಲ್ಲಿ ಬೆಚ್ಚಗಿದ್ದೀವಿ, ಆದರೆ ಜನ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿದ್ದಾರೆ, ತಮ್ಮ ನೆಲದಲ್ಲೇ ತಾವು ಹೆಂಗೆ ಅನಾಥರಾಗಿ ಬದುಕಿದ್ರು, ಹೆಂಗೆ ದೈನೇಸಿ ಬದುಕನ್ನು ಕಳೆದ್ರು ಅನ್ನೋದು ಗೊತ್ತಾಗಬೇಕು ಅಂತ. ಎಸ್ ಬನ್ನಿ ಇದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ ಸರ್. ಚಕ್ರವರ್ತಿ ಸೂಲಿಬೆಲೆ ಆಗಲೇ ಮಾತಾಡ್ತಾ ಇದ್ರು, ಚಕ್ರವರ್ತಿಗಳ ಮುಂದುವರಿಸಿ. ಒಂದು ನೀವು ಹೇಳ್ತಾ ಇರೋದಕ್ಕೆ ಒಂದು ಆ್ಯಡ್ ಮಾಡಬೇಕಷ್ಟೇ, ನಾವಿಲ್ಲಿ ಬೆಚ್ಚಗಿದ್ದೀವಿ ಅಂತ ಏನೂ ಇಲ್ಲ. KJ ಹಳ್ಳಿ DJ ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ದು ನೋಡಿದಾಗ, ಹರ್ಷನ ಸಾವನ್ನು ಕಂಡಾಗ ಮತ್ತು ತೀವ್ರತರವಾಗಿ ಈ ಥರದ ರ್ಯಾಡಿಕಲ್ ಮೈಂಡ್ಸೆಟ್ ವ್ಯಾಪಕವಾಗಿ ಬೆಳೀತಾ ಇರುವಾಗ ಎಲ್ಲೂ ಸಾಧ್ಯ ಇಲ್ಲದ ಸಂಗತಿ. ಕಾಶ್ಮೀರದಲ್ಲಿ ಆವತ್ತಿನ ದಿನಗಳಲ್ಲಿ ನಡೆದಿದ್ದು ಇದೇ ಥರದ ಒಂದು ಪ್ರಕ್ರಿಯೆ ಶುರುವಾಗಿದ್ದು ಹೀಗೆ ಇದ್ದಿದ್ದು. ನೇರವಾಗಿ ಪಾಕಿಸ್ತಾನದ ಹಸ್ತಕ್ಷೇಪ ಇದೆಯಲ್ಲ ISI ಮೂಲಕ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು. ನೀವು ನಿಮ್ಮ ವಿಡಿಯೋದಲ್ಲಿ ತೋರಿಸಿದ್ರಿ JKLFನ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟು, ಅದು 89 ಅಲ್ಲ, ಅದಕ್ಕಿಂತ ಮುಂಚೆನೆ 87 ಮತ್ತು ಅದಕ್ಕಿಂತ ಮುಂಚೆ ಇವ್ರು ಏನು ಮಾಡಿದ್ರು, ಹೇಗಾದರೂ ಮಾಡಿ ಇಲ್ಲಿನ ತರುಣರ ಮೈಂಡ್ಸೆಟ್ ಅನ್ನು ರ್ಯಾಡಿಕಲೈಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಅದಾಗಲಿಲ್ಲ. 87 ಎಲೆಕ್ಷನ್ನಲ್ಲಿ ರಿಗಿಂಗ್ ಆಗಿದೆ ಅನ್ನುವಂಥ ಒಂದು ನೆಪವನ್ನು ಮುಂದಿಟ್ಕೊಂಡು ಅಲ್ಲಿನ ತರುಣರನ್ನ ತಗೊಂಡು ಹೋಗ್ಲಾಯ್ತು. ಈಗ ಫಾರೂಕ್ ಅಹಮದ್ ಬಿಟ್ಟಾ ಮತ್ತು ಈ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಮುಖ್ಯ ನಾಯಕನಾಗಿದ್ದಂಥ ಯಾಸಿನ್ ಮಲಿಕ್ ಇಬ್ಬರು ಕ್ಯಾರೆಕ್ಟರ್ನ ಮೋಲ್ಡ್ ಮಾಡಿ ಏನಿಲ್ಲಿ ಫಾರೂಕ್ ಬಿಟ್ಟಾ ಪಾತ್ರವನ್ನು ಇಲ್ಲಿ ಮಾಡಿಸಿದ್ದಾರೆ ಈ ಫಿಲ್ಮ್ನಲ್ಲಿ, ಅದು ಇಬ್ಬರು ಕ್ಯಾರೆಕ್ಟರ್ ಮೋಲ್ಡ್ ಆಗಿರುವಂಥದ್ದು. ಇವರಿಬ್ಬರು ಕೂಡ ಇಲ್ಲಿಂದ POKಗೆ ಹೋಗಿ 35 ದಿನಗಳ ಕಾಲ 45 ದಿನಗಳ ಕಾಲ ಟ್ರೈನಿಂಗ್ ತಗೊಂಡು ಬಂದವರು. ಹೀಗೆ ಬಂದ ನಂತರವೇ ಅವರು ಒಂದು ಅಪಹರಣದ ನಾಟಕ ಇಲ್ಲಿ ಮಾಡ್ತಾರೆ. ಅದು ಬಹುಶಃ ಇಲ್ಲೆಲ್ಲೂ ಉಲ್ಲೇಖ ಆಗ್ತಿಲ್ಲ. ಅಪಹರಣ ಏನು ಅಂತಂದ್ರೆ, ಈ ದೇಶದಲ್ಲಿ ಅವತ್ತಿನ ಗೃಹ ಸಚಿವರಾಗಿ 5 ದಿನ ಆಗಿತ್ತು ಅವರು ಗೃಹ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಮುಫ್ತಿ ಮೊಹಮ್ಮದ್ ಸಯೀದ್ ಅವರು ಅವರ ಮಗಳು ರುಬಿಯಾ ಸಯೀದ್ನ ಅಪಹರಣ ಮಾಡ್ತಾರೆ. ಈ ಅಪಹರಣ ಎಷ್ಟು ದೊಡ್ಡ ನಾಟಕ ಅಂತಂದ್ರೆ, ರುಬಿಯಾ ಸಯೀದ್ ಲಾಲ್ದೇಡ್ ಹಾಸ್ಪಿಟಲ್ ಇಂದ ಬರ್ತಿರ್ಬೇಕಾದ್ರೆ ದಾರಿಯಿಂದ ಅಪಹರಣ ಮಾಡ್ಕೊಂಡು ಹೋಗ್ಲಾಗುತ್ತೆ. ಅವಳನ್ನ ಬಿಡಬೇಕು ಅಂತಂದ್ರೆ 5 ಜನ ಡ್ರೆಡೆಡ್ ಟೆರರಿಸ್ಟ್ಗಳನ್ನ ಬಿಡಬೇಕು ಅಂತ ಹೇಳ್ತಾರೆ. ಸರ್ಕಾರ IK ಗುಜ್ರಾಲ್ನ ಕಳಿಸ್ಕೊಂಡು ಮುಫ್ತಿ ಮೊಹಮ್ಮದ್ ಸಯೀದ್ರು ಭವಾಲ್ ಮಚಾಯಿಸ್ಬಿಡ್ತಾರೆ. ಯಾವ ತರ ದೊಡ್ಡ ಗಲಾಟೆ ಅಂದ್ರೆ, ನನ್ನ ಮಗಳು ನನಗೆ ಬೇಕೇ ಬೇಕು ಅಂತ, ನೀವು ಬೇಕಿದ್ರೆ ಪಂಡಿತರ ಮಾರಣೋಮ ಆಗಲಿ, ಬೇಕಿದ್ರೆ ಟೆರರಿಸ್ಟ್ಗಳನ್ನ ಬಿಟ್ಬಿಡಿ, ನನ್ನ ಮಗಳು ನನಗೆ ಬೇಕೇ ಬೇಕು ಅಂತ ಕೊನೆಗೆ ಸರ್ಕಾರ 12 ದಿನಗಳ ಕಾಲ ಸಂಧಾನ ಮಾಡಿಸಿ, ಆ ಸಂಧಾನದ ನಂತರ 5 ಡ್ರೆಡೆಡ್ ಟೆರರಿಸ್ಟ್ಗಳನ್ನ ಬಿಟ್ಕೊಟ್ಟು ವಾಪಸ್ ಮಾಡಬೇಕು. ರಂಗನಾಥ್ ಏನಂತಂದ್ರೆ, ಅಬ್ಸಲ್ಯೂಟ್ಲಿ IC 814 ಏನು ವಿಮಾನ ಅಪಹರಣ ಆಯ್ತಲ್ಲ, ಅದ್ರ ಹಿಂದೆ ಇದ್ದವನು ಅವತ್ತು ಬಿಡುಗಡೆ ಆಗಲ್ಪಟ್ಟಂತದ್ದೇ ಒಬ್ಬ ಕೈದಿ ಇದ್ದವನು ಅಥವಾ ಒಬ್ಬ ಟೆರರಿಸ್ಟ್ ಇದ್ದವನು. ಇವ್ರು ಯಾವಾಗ ವಾಪಸ್ ಹೋದ್ರೋ ಇಡೀ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ಗೆ ಒಂದು ಅಪರೂಪದ ಶಕ್ತಿ ಬಂದ್ಬಿಡ್ತು. ಅದಾದ್ಮೇಲೆ ಅವ್ರು ಒಂದಾದ್ಮೇಲೆ ಒಂದು ಹತ್ಯೆ ಮಾಡ್ತಾ ಹೋದ್ರಲ್ಲ, ಅನ್ಇಮ್ಯಾಜಿನಬಲ್. ಈ 5 ಜನ ಬಿಡುಗಡೆಯಾದ 20 ದಿನಗಳೊಳಗೆ ಕಾಶ್ಮೀರದಲ್ಲಿ ಮಾರಣ ಹೋಮ ಆರಂಭ ಆಗಿದೆ. ನಾನು ಸಾಕಷ್ಟು ಮಾತಾಡ್ತೀನಿ. ಮೃದುಲಾ ಹಂಜೂರ ಇದ್ದಾರೆ, ನಾನು ಇದಾದ ನಂತರ ಪ್ರಮೋದ್ ಮುತಾಲಿಕ್ರ ಜೊತೆ ಮಾತಾಡ್ತೀನಿ. ಮೃದುಲಾ ಹಂಜೂರ ಕಾಶ್ಮೀರಿ ಪಂಡಿತರು, ಅಲ್ಲಿಂದ ಬಂದಿರುವಂಥವ್ರು, ಬಹಳ ಕಷ್ಟ ನಷ್ಟಗಳನ್ನು ಕಂಡಿರುವಂಥವ್ರು. ಮೃದುಲಾ ಮೇಡಮ್, ಬಹುಶಃ ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸ್ತೀನಿ, ಕನ್ನಡದಲ್ಲಿ ಮಾತಾಡ್ತೀರಾ? ಹೌದು ಸರ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಈಗ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಕಾಶ್ಮೀರಿ ಪಂಡಿತರು ಅನುಭವಿಸಿದಂಥ ಯಾತನೆ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ತಮ್ಮ ನೆಲವನ್ನು ತಾವು ಬಿಟ್ಟು ಒಂಥರ ಅನಾಥರ ರೀತಿಯಲ್ಲಿ ಅಲ್ಲಿಯ ತುಂಬ ಚೆನ್ನಾಗಿದ್ದಂಥವ್ರು, ಶಾಂತಿ ಪ್ರಿಯರು, ರಾತ್ರಿ ಬಂದು ಕೆಟ್ಟ ಬದುಕನ್ನು ಬದುಕಿದ್ದ ಕಥೆಯನ್ನು ಮಾತಾಡ್ತಾ ಇದ್ವಿ ಮೇಡಮ್. ತಾವು ಕೂಡ ಕಾಶ್ಮೀರದವರು, ಕಾಶ್ಮೀರಿ ಪಂಡಿತರು, ವಲಸೆ ಬಂದಿರುವಂಥವ್ರು, ಹೇಗಿತ್ತು ಅಲ್ಲಿನ ಸ್ಥಿತಿ ಮೃದುಲಾ ಮೇಡಮ್? ಹೌದು ಸರ್, ನಾನು ಶುರು ಮಾಡಿದ್ರೆ ತುಂಬ ಶುರು ಮಾಡಬೇಕು. ಸೊ
ಸಿನಿಮಾ ಅಲ್ಲಿ ಹೇಳಿರೋದು ತುಂಬಾ ಕಮ್ಮಿ ಸರ್. ಸೊ ನಮ್ದು ಕಮ್ಯುನಿಟಿ ಪೂರ್ತಿ ಹೇಳಿದ್ರೆ ಬರೀ ಒಂದು ಶಾಂತಪೂರ್ವಕವಾದ ಕಮ್ಯುನಿಟಿ ಸರ್. ಯಾರ ಜೊತೆನೂ ಏನು ಭೇದ ಭಾವ ಇಟ್ಕೊಂಡಿರೋರಲ್ಲ, ಅಲ್ಲಿರೋರ ಜೊತೆನೂ ಹೊಂದಿಕೆ ಇಟ್ಕೊಂಡೇ ಇಟ್ಟಿದ್ವಿ ಇಷ್ಟು ವರ್ಷನೂ. ಬಟ್ ಅವಾಗಿರೋ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ ತಾತ ಮತ್ತೆ ನಮ್ ಪೇರೆಂಟ್ಸ್ಗೆ, ತಂದೆ ತಾಯಿಗೆ ತುಂಬಾ ಅವ್ರ ಮೇಲೆ ಅದು ಎಫೆಕ್ಟ್ ಆಯ್ತು ಸರ್. ನಮ್ ತಾತಾಗೆ ಹೇಗಾಯಿತು ಅಂದ್ರೆ ಗನ್ಸ್ ಇಟ್ಕೊಂಡು 2 ಜನ ಬಂದಿದ್ರು ಮನೆಗೆ. 2 ತಿಂಗಳು ಹಿಂಗೆ ನಡೀತು. ಕಲ್ಲು ಎಸೆಯೋದು ಕಿಟಕಿಗಳ ಮೇಲೆ, ಮತ್ತೆ ಚೀಟಿಗಳು ಹಾಕೋದು, ಅದನ್ನೆಲ್ಲ ನೋಡಿ ಮತ್ತೆ ಪಕ್ಕದ ಮನೆ ಬೆಂಕಿ ಸುಟ್ಟೋದು ಅದೆಲ್ಲ ನೋಡಿದೀವಿ ಸರ್. ಸೊ ಅದನ್ನೆಲ್ಲ ನೋಡಿ ನಮ್ ತಾತ ನಮ್ಮ ಅಪ್ಪ ಅವರು ಅಲ್ಲಿರಕ್ಕೆ ಕಷ್ಟ ಆಯ್ತು ಸರ್. ಆಮೇಲೆ ಅವರು ನೀವು ಇಲ್ಲೇ ಇರಿ, ಪರವಾಗಿಲ್ಲ, ನಮ್ಮವ್ರು ಆಗ್ಬಿಟ್ಟಿರ್ಬೇಕು, ನೀವು ಇರಿ, ನಾವು ನಿಮ್ಗೇನು ಮಾಡಲ್ಲ ಅಂತ ಹೇಳಿದ್ರು. ನಮ್ ತಾತ ನಾವು ನಮ್ ಧರ್ಮನ ಬಿಟ್ಬಿಟ್ಟು ಧರ್ಮ ಚೇಂಜ್ ಅಂತೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವರು ರಾತ್ರಿ ಕತ್ಲಲ್ಲಿ ಯಾವ್ದೋ ಒಂದಿನ ಪಾಪ ಎಲ್ಲಾ ಸಾಮಾನು ಎತ್ಕೊಂಡು ಒಂದ್ ಟ್ರಕ್ ಅಲ್ಲಿ ಹೋದ್ರು. ಏನೇನ್ ಕೈಗೆ ಸಿಕ್ತೋ ಎತ್ಕೊಂಡು ಹೋದ್ರು ಸರ್. ಆಮೇಲೆ ರಾತ್ರಿ ಕತ್ಲಲ್ಲಿ ಸರ್, ಬೆಳಗಿನ ಜಾವನೂ ಇಲ್ಲ, ಒಳ್ಳೆ ಕಳ್ರ ತರ ನಾವೇ ಏನೋ ಮಾಡಿರಂಗೆ ಓಡೋಗ ಸ್ಥಿತಿ ಬಂತು ಸರ್. ಅವಾಗ ದೂರ ಜಮ್ಮು ರೀಚ್ ಆಗಿದ್ದು ಒಂದು 24 ಗಂಟೆ ಆಯ್ತು, ಎಷ್ಟು ಗಂಟೆ ಆಯ್ತು, 10 ನಾವು ನೋಡ್ತಾ ಇದ್ವಿ. ನಾನ್ 4 ವರ್ಷ ಇದ್ದೆ ಅವಾಗ ಸರ್, ನಮ್ಮ ಅಣ್ಣ 8 ವರ್ಷ. ಅಪ್ಪ ಅಮ್ಮ ಯಾಕೆ ಇಷ್ಟೊಂದು ಅಳ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ಓಡೋಗ್ತಿರೋದು, ನಾನ್ 4 ವರ್ಷದ ಮಗುಗೂ ನನ್ಗೆ ಅಷ್ಟು ಅರ್ಥ ಆಗ್ತಾ ಇತ್ತು. ಆಮೇಲೆ ಮತ್ತೆ ಅದು ಜಮ್ಮುಗೆ ಹೋದ್ಮೇಲೆ ಆ ಟೆಂಟ್ ಅಲ್ಲಿ ಇರೋದು ಅಷ್ಟು ಬಿಸಿಲಲ್ಲಿ, ನಾವು ಕಾಶ್ಮೀರದಲ್ಲಿ 24 ಡಿಗ್ರಿಯಲ್ಲಿ ಇರೋರು. ಬಟ್ ಅಲ್ಲಿ ಜಮ್ಮು ಅಲ್ಲಿ ಹೆಂಗೆ ಅಂದ್ರೆ ಒಂದು 43 ಡಿಗ್ರೀಸ್ 43 ಡಿಗ್ರಿ ಟೆಂಪರೇಚರ್ ಅಲ್ಲಿ ತಲೆ ಮೇಲೆ ಒಂದ್ ಬಟ್ಟೆ ಅಷ್ಟೇ, ಅದು ಟೆಂಟ್. ಆ ತರ ಏನು ಇಟ್ಕೆಯಿಂದ ಕಟ್ಟಿರೋ ಟೆಂಟ್ ಅಲ್ಲ ಅದು. ಸೊ ಒಂದ್ ಬಟ್ಟೆಯಲ್ಲಿ ಒಳಗಡೆ ಇಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಕೂತ್ಕೊಂಡು ಸಂಸಾರ ಮಾಡೋದು, ಊಟ ತಿಂಡಿ ಅಲ್ಲೇ, ಅಡುಗೆ ಅಲ್ಲೇ, ಸ್ನಾನ ಒಂದೇ ಟೆಂಟ್ ಅಲ್ಲಿ ಇಷ್ಟು ಜನನ ತುಂಬಿಸಿದ್ರು ಸರ್. ಇಷ್ಟು ಫ್ಯಾಮಿಲೀಸ್ಗೆ ಮನೆನೂ ಇರ್ಲಿಲ್ಲ, ನೀರು ಕುಡಿಯೋದು. ಸೊ ನೀರು ಸಿಗ್ದಂಗ ಆಗ್ಬಿಟ್ಟಿತ್ತು ಸರ್. ಆತರ 500 ರೂಪಾಯಿ ಸಿಕ್ತಿತ್ತು, ಓಕೆ, ಒಂದಿನಕ್ಕೆ ಏನಾದ್ರು, ಒಂದ್ ತಿಂಗಳಿಗೆ ಏನಾದ್ರು ತಗೊಂಬೇಕೇನೋ ಊಟ ತಿಂಡಿಗೆ. ಸೊ ಆಮೇಲೆ ಬರ್ತಾ ನಾವು ತುಮಕೂರಿಗೆ ಬಂದ್ವಿ ಸರ್. ಆಮೇಲೆ ನಮ್ಮಪ್ಪ ಜಾಬ್ ಹುಡ್ಕಕ್ಕೆ ಅಲ್ಲೇ ಓದಿ, ನಮ್ ತಂದೆ ತಾಯಿ ನಮ್ಗೆ ಬರೀ ಒಂದೇ ಮಾತು ಹೇಳಿದ್ರು, ನೀವೆಲ್ಲ ಹೋಗಿರೋದು ಮರ್ತು ಬಿಡೋದೇ ವಾಸಿ. ಯಾಕಂದ್ರೆ 95 ತನಕ ನಮ್ಮ ಅಪ್ಪ ಹೋಪ್ಸ್ ಇಟ್ಕೊಂಡಿದ್ರು ಗವರ್ಮೆಂಟ್ ಮೇಲೆ, ಏನೋ ಮಾಡಿ ವಾಪಸ್ ಕರೀತಾರೆ ಅಂತ. ಬಟ್ ಅದಾದ್ಮೇಲೆ ಹೋಪ್ಸೇ ಬಿಟ್ಬಿಟ್ಟಿದ್ವಿ ಸರ್ ನಾವು ಹೋಗೋದು. ಬರೀ ಓದಿ, ಚೆನ್ನಾಗಿ ಓದಿ, ನಿಮ್ ಭವಿಷ್ಯನ ಸುಧಾರಿಸ್ಕೊಳ್ಳಿ, ನಾವು ನಿಮ್ ಓದ್ಸೋದ್ರಲ್ಲೇ ಇದ್ ಮಾಡ್ತೀವಿ ಅಂತ. ಇವತ್ತು ನಾವು ಓದಿ ಬೆಳೆದಿ ಈ ಪೊಸಿಷನ್ ಅಲ್ಲಿ ಇದೀವಿ ಸರ್. ನಿಜಕ್ಕೂ ಹೆಂಗ್ ಗೊತ್ತಾ, ನಿಮ್ಮ ಹೋರಾಟದ ಮನೋಭಾವನೆ ಇದೆಯಲ್ಲ, ಅದನ್ನು ಕೂಡ ಮೆಚ್ಚಬೇಕು ಮೇಡಮ್. ಯಾಕಂದ್ರೆ ಎಲ್ಲಿಂದನೋ ಬಂದು ರಾತ್ರಿ ನೀವು ಹೇಳಿದ್ರಿ, 4 ವರ್ಷದ ಹುಡುಗಿ 4 ವರ್ಷದ ಮಕ್ಕಳುಗಳನ್ನು ಕಟ್ಕೊಂಡು ತಂದೆ ತಾಯಿಗಳು ಓಡಿ ಬಂದು ಯಾವುದೋ ಟೆಂಟಲ್ಲಿ ಇದ್ಕೊಂಡು, ಒಂಥರ ಈ ಜಾನುವಾರುಗಳಿಗಿಂತ ಕಡೆಯಾಗಿ ಅಂತ ಟೆಂಟ್ಗಳಿದ್ವು. ಬಹಳಷ್ಟು ಟೆಂಟ್ಗಳಲ್ಲಿ ಕುಡಿಯೋಕ್ಕೆ ನೀರಿಲ್ದನೇ, ವ್ಯವಸ್ಥೆ ಇಲ್ದನೇ, ಶೌಚಾಲಯ ಇಲ್ದನೇ, ಜೊತೆಗೆ ಬಿಸಿಲಿಂದ ರೋಗಗಳಿಂದ ಜನ ಸತ್ತರು ಅಂತ. ಇದು ನಮ್ಮ ವ್ಯವಸ್ಥೆ, ನಮ್ಮಲ್ಲಿ ನಡ್ಕೊಳ್ಳುವಂಥ ರೀತಿ. ಏನಾದರೂ ಸಣ್ಣ ಪುಟ್ಟ ಘಟನಾವಳಿಗಳನ್ನು ದೊಡ್ಡ ಮಟ್ಟಿಗೆ ಬಿಂಬಿಸುವಂಥ ನಮ್ಮ ರಾಜಕಾರಣಿಗಳು ನಮ್ಮವರೇ ಈ ರೀತಿ ವಲಸೆ ಬಂದಂಥ ಸಂದರ್ಭದಲ್ಲಿ ಆ ಸ್ಥಿತಿಗತಿಗಳನ್ನು ಸರಿ ಮಾಡೋದು ಬೇಡ, ನಿಮ್ಮ ಕೈಲಿ ಆಗಲ್ಲ ಅಂತ ಬಿಡಿ, ಗೊತ್ತು. ಆದರೆ ಅಟ್ಲೀಸ್ಟ್ ಬಂದಿರುವಂಥವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡೋದ್ರಲ್ಲಿ ಸೋತುವಲ್ಲ, ಹೆಂಗೆ ಆಗಿರಬೇಕು ಸ್ಥಿತಿಗತಿಗಳು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಬಹಳಷ್ಟು ಸುಖಿಗಳು ಅಂತ, ಬಹಳಷ್ಟು ಸುಖಿಗಳು. ಎಸ್, ಬರೀ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ರಿದ್ದಾರೆ. ಪ್ರಮೋದ್ ಮುತಾಲಿಕ್ರೆ, ಮೃದುಲಾ ಮೇಡಮ್ ಹೇಳಿದಂಥ ಮಾತನ್ನು ಕೇಳಿದ್ರಿ. ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಏನೇನೂ ಅಲ್ಲ, ಇನ್ನೂ ಬಹಳಷ್ಟು ಸಂಗತಿಗಳಿವೆ ತೋರಿಸುವಂಥದ್ದು. ತೋರಿಸಿಲ್ಲ, ಅವ್ರನ್ನ ಮಾತ್ರ ಹೇಳಿದ್ರು, ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾವು ಶಾಂತಿ ಪ್ರಿಯರು ಅಂತ. ಹೌದು, ಸರ್ವಾನಂದ ಕೌಲ್ ಮತ್ತು ಮಗ ವೀರೇಂದ್ರ ಕೌಲ್ 1990 ಮೇ 1ನೇ ತಾರೀಕು ಅವರಿಬ್ಬರನ್ನು ಎಳ್ಕೊಂಡು ಹೋಗಿ ಎದುರುಗಡೆ ಇದ್ದಂಥ ಮರಕ್ಕೆ ನೇಣು ಹಾಕ್ತಾರೆ ಭಯೋತ್ಪಾದಕರು. ಅವರ ಹಣೆ ಮೇಲೆ ಮೊಳೆ ಹೊಡೆದಿರ್ತಾರೆ, ಅವರ ಹೊಟ್ಟೆಗೆಲ್ಲ ಖಾರದ ಪುಡಿ ತುಂಬಿರ್ತಾರೆ. ಸೊ ಇಂಥ ಘಟನಾವಳಿಗಳನ್ನು ಕೂಡ ಅಲ್ಲಿನ ಜಗತ್ತು ನೋಡಿದೆ. ಎಂಥ ಅದ್ಭುತವಾದಂಥ ವ್ಯಕ್ತಿ ಸರ್ವಾನಂದ ಕೌಲ್ ಅಂದರೆ. ಗಾಂಧಿವಾದಿ, ಉರ್ದು ಕವಿ, ಪತ್ರಕರ್ತ, ಸಂಶೋಧಕ, ಮದ್ರಾಸದಲ್ಲಿ ಅವರು ಟೀಚರ್. ಅವರು ತಮಗೆ ಪಾಠ ಹೇಳ್ಕೊಟ್ಟಿರುವಂಥವ್ರು ಈ ಕೆಲಸ ಮಾಡಿಬಿಡ್ತಾರೆ. ಅವರ ಮನೆಯಲ್ಲಿ ಅಪರೂಪವಾದಂಥ ಒಂದು ಕುರಾನಿನ ಗ್ರಂಥ ಇತ್ತು. ಭಗವದ್ಗೀತೆಯನ್ನು ಅವರು ಉರ್ದುಗೆ ಅನುವಾದ ಮಾಡಿರುವಂಥವ್ರು. ಟ್ಯಾಗೋರರ ಗೀತಾಂಜಲಿ ಏನಿದೆಯಲ್ಲ, ಗೀತಾಂಜಲಿಯನ್ನು ಅವರು ಉರ್ದುಗೆ ಅನುವಾದ ಮಾಡಿರುವಂಥವ್ರು. ಗಾಂಧಿವಾದಿ, ಶಾಂತಿಪ್ರಿಯ, ಸಮಾಜ ಸೇವಕ.
ಅಂಥವ್ರಿಗೆ ಎಂಥ ಗತಿ ಬಂತು, ಏನಂತೀರಿ? ಒಂದು, ನಾನು ಕೂಡ ಜಮ್ಮು ಕಾಶ್ಮೀರಿಗೆ ಹೋಗಿದ್ದೀನಿ. ಅಲ್ಲಿ ಟೆಂಟ್ನಲ್ಲಿ ಹೇಗೆ ವಾಸ ಮಾಡ್ತಾ ಇದ್ದದ್ದನ್ನು ನೋಡಿದ್ದೀನಿ. ಇವತ್ತೇನು ಒಂದು ಸೋದರಿ ಮಾತಾಡಿದರು, ಆ ರೀತಿ ನೂರಾರು ಸೋದರಿಗಳ ಭಾವನೆಯನ್ನು ನಾನು ಕೇಳಿದ್ದೀನಿ. ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಬಹಳ ಮೂರ್ಖತನ. ಇದು ರಾಷ್ಟ್ರೀಯತೆ, ಇದು ವಾಸ್ತವಿಕತೆ. ಇದು ಸೊ ಇದನ್ನು ನಾವು ಅರಗಿಸ್ಕೊಳ್ಳಲಾರದೆ ಇವತ್ತು ಕಾಂಗ್ರೆಸ್ನವರು ಕೆಲವೊಂದು ಮುಸ್ಲಿಮರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡಲೇಬೇಕು ಅವರು, ಯಾಕಂದರೆ ಅವರ ಕೈ ಮೈಗೆ ರಕ್ತ ಅಂಟುಕೊಂಡಿದೆ, ಹಿಂದೂಗಳ ರಕ್ತ ಅಂಟುಕೊಂಡಿದೆ. ಅದು ಸೆಕ್ಯುಲರ್ ಸೋಪಿನಿಂದ ತೊಳೆದ್ರೆ ಹೋಗುವುದಿಲ್ಲ. ಅದನ್ನ ಕ್ಷಮೆ ಕೇಳಬೇಕು. ಇನ್ನು ಮುಂದೆ ನಾವು ಈ ರೀತಿ ಮಾಡುವುದಿಲ್ಲ ಅಂತ ಅನ್ನೋದು ಹೇಳಬೇಕು. ಇವತ್ತಿಗೂ ಕೂಡ ನಿರಂತರವಾಗಿ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ನಾನು ಹೇಳಿದೆ, ಇಡೀ ದೇಶದಲ್ಲಿ 50,000 ಕಾಶ್ಮೀರಿಗಳಿದ್ದಾವೆ. ನಮ್ಮ ಬೆಂಗಳೂರಿನಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ನಮ್ಮ ಹಿಂದೂಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ, ನಮ್ಮ ದೇವಸ್ಥಾನಗಳನ್ನು ಮುಚ್ಚಿ ಹಾಕಿದ್ದಾರೆ. ಸೊ ಇವತ್ತಿಗೂ ಜೀವಂತವಾಗಿದೆ ಅಂತನ್ನುವಂತಹದ್ದನ್ನ ಗಮನಿಸಬೇಕು. ಎಲ್ಲಿವರೆಗೆ ಈ ಕಾಂಗ್ರೆಸ್ನವರು ಮುಸ್ಲಿಂ ಅಪೀಸ್ಮೆಂಟ್ ನಿಲ್ಲಿಸುವುದಿಲ್ಲ, ಮುಸ್ಲಿಮರು ವಿಸ್ತಾರವಾದ ಪ್ರತ್ಯೇಕವಾದ ನಿಲ್ಲಿಸುವುದಿಲ್ಲ, ಅಲ್ಲಿವರೆಗೆ ಈ ರಕ್ತ ಸಿಕ್ತ ಇತಿಹಾಸ ಮುಂದುವರಿಯುತ್ತೆ. ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀವಿ. ಬ್ರಿಜೇಶ್ ಕಾಳಪ್ಪ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಮೋಹನ್ ಕುಮಾರ್ ಬಿಜೆಪಿ ವಕ್ತಾರ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಕಾಶ್ಮೀರ ಫೈಲ್ಸ್ನ ಮೂಲಕವಾಗಿ ನಡೆದು ಹೋಗಿರುವಂತಹ ಒಂದು ದೊಡ್ಡ ಹತ್ಯಾಕಾಂಡದ ಬಗ್ಗೆ, ಭೀಕರ ಹತ್ಯಾಕಾಂಡದ ಬಗ್ಗೆ, ಭೀಭತ್ಸ ಘಟನೆಗಳ ಬಗ್ಗೆ ಅನಾವರಣಗೊಳ್ತಾ ಹೋದಷ್ಟು ಈಗಾಗಲೇ ಇದರಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ. ನೀವು ಆಳ್ವಿಕೆಯಲ್ಲಿದ್ರಿ, ನಾವು ಆಳ್ವಿಕೆಯಲ್ಲಿದ್ರಿ, ನಿಮ್ಮ ಸರ್ಕಾರ ಏನು ಮಾಡ್ತು, ನಮ್ಮ ಸರ್ಕಾರ ಏನು ಮಾಡ್ತು ಅನ್ನೋದನ್ನು ನಿಜವಾಗ್ಲೂ ಕೂಡ ನೋಡ್ತಾ ಹೋದರೆ ಇಡೀ ಭಾರತ ಸರ್ಕಾರ 1990ರಿಂದ 2022 ಕೂಡ ಯಾವ ಸ್ವರೂಪದಲ್ಲಿ ಕಾಶ್ಮೀರ ಪಂಡಿತರ ವಿಚಾರಕ್ಕೆ ಸಂಬಂಧ ಅವರ ರಿಹ್ಯಾಬಿಲಿಟೇಷನ್ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಈ ಕ್ರಮಗಳು ಆಗಿದ್ದಾವೆ ಅನ್ನೋದನ್ನು ಕೂಡ ನೋಡಲೇಬೇಕಾಗಿರುವಂಥದ್ದು. ಮೃದುಲಾ ಅವರೇ, ನೀವು ಹೇಳ್ತಾ ಇದ್ರಿ 95ರ ತನಕ ಒಂದು ಹೋಪ್ಸನ್ನು ಇಟ್ಕೊಂಡಿದ್ವಿ, ನಮ್ಮ ಅಪ್ಪ ಅಮ್ಮ ಒಂದು ಹೋಪ್ಸನ್ನು ಇಟ್ಕೊಂಡಿದ್ರು, ವಾಪಸ್ಸು ಹೋಗ್ಬೋದೇನೋ ಅಂತ ಹೇಳಿ. ಬಹುಶಃ ಇದುವರೆಗೂ ಕೂಡ ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ವಾಸ್ತವವೂ ಕೂಡ ಇದೆ. 2008-9ರಲ್ಲಿನೋ ಒಂದಿಷ್ಟು ರಿಹ್ಯಾಬಿಲಿಟೇಷನ್ನ ವರ್ಕ್ಗೆ ಕರೆ ಕೊಟ್ಟರು, ಒಂದಿಷ್ಟು ಗೌರ್ಮೆಂಟ್ ಜಾಬ್ಗಳನ್ನು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿದ್ರು. ಆ ಸಂದರ್ಭಗಳಲ್ಲಾದರೂ ಅಥವಾ ಅದಕ್ಕಿಂತ ಮುಂಚಿತವಾಗಿ ಆದರೂ ನೀವೇನಾದರೂ ಕಾಶ್ಮೀರಕ್ಕೆ ವಾಪಸ್ ಹೋದ್ರಾ? ನಿಮ್ಮ ಮನೆ ಇರುವಂತಹ ಪ್ರದೇಶಗಳಿಗೆ ಭೇಟಿ ನೀಡೋದಕ್ಕೆ ಸಾಧ್ಯ ಆಯ್ತಾ? ಹೌದು ಸರ್, ನಾವು ಹೋಪ್ಸ್ ಇಟ್ಕೊಂಡಿದ್ವಿ 95 ತನಕ. ಆಮೇಲೆ ನಮ್ಮ ತಾತಾಗೆ ಏನಾಯ್ತು ಅಂದ್ರೆ ತುಂಬಾ ಡಿಪ್ರೆಷನ್ ಆಗ್ಬಿಡ್ತು. ಇವಾಗ ಹೋಗಂತ ಪರಿಸ್ಥಿತಿನೇ ಆಗ್ಲಿಲ್ವಲ್ಲ. ಸೊ ಅದನ್ನ ಯೋಚಿಸಿನೇ ಅವರು ತೀರ್ಕೊಂಡ್ಬಿಟ್ರು. ಸೊ ನಾವು ಅದನ್ನೆಲ್ಲ ಮರ್ತ್ಬಿಟ್ಟು ಸರಿ ಇವಾಗ ಯಾರು ರಾಜ್ಯ ಸರ್ಕಾರನೂ ಏನೂ ಮಾಡ್ತಿರ್ಲಿಲ್ಲ. ಅಲ್ಲಿ ಎನ್ ಸಿ ಬಂತು, PDP ಬಂತು, ಎಲ್ಲರಿಗೂ ಆಪರ್ಚುನಿಟಿ ಇತ್ತು ಏನಾದ್ರೂ ಮಾಡಕ್ಕೆ ನಮಗೋಸ್ಕರ. ಬಟ್ ಯಾರು ಏನು ಮಾಡ್ಲಿಲ್ಲ. ಇವತ್ತು BJP ಇದೆ, ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಬರೀ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲಾರು ಸರ್. ಇದು ಯಾವ ಸರ್ಕಾರ ಏನು ಅಂತ ಪ್ರಾಬ್ಲಮ್ ಅಲ್ಲ, ಬಟ್ ಯಾರು ಮನ್ಸಿಟ್ಟು ಟ್ರೈ ಮಾಡ್ತಾ ಇದ್ದೀರಾ ಅಲ್ಲಿರೋ ಟೆರರಿಸಮ್ನ ಇದ್ ಮಾಡಕ್ಕೆ. ಆರ್ಮಿ ಇದೆ ಅಲ್ಲಿ, ಬಟ್ ಅಂದ್ರೂ ಲಾಸ್ಟ್ ಇಯರ್ ನೀವು ನೋಡಿದ್ರೆ ಬಿಂದ್ರು ಅವ್ರನ್ನ ಮತ್ತೆ ಸಾಯಿಸಿದ್ರು. ಆರ್ಟಿಕಲ್ 370 ಆದ್ಮೇಲೂ ಟ್ರೈ ಮಾಡ್ತಾ ಇದಾರೆ ಹೋಗಕ್ಕೆ ವಾಪಸ್ಸು. ಬಟ್ ಸಾಯಿಸೋದಂತೂ ಸ್ಟಾಪ್ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅವೆಲ್ಲ. ಸೊ ನಮ್ಗೂ ಆ ಭಯ ಇದೆ. ಹೋಗೋದು ಬೇರೆ ವಿಷಯ ಸರ್, ಬಟ್ ಫಸ್ಟ್ ಅಲ್ಲಿರೋ ಕೊಲೆಗಳು ಆಗಿರೋದು 1990 ನಮ್ ರಿಲೇಟಿವ್ಸ್ ಯಾರು ಅವ್ರಿಗೆ ನ್ಯಾಯನೇ ಸಿಕ್ಕಿಲ್ಲ ಇವತ್ತವರೆಗೂ. ಆ ನ್ಯಾಯ ಸಿಕ್ಕಿದ್ರೇನೆ ನಮ್ಗೆ ಇದು ಬರುತ್ತೆ, ಓಕೆ ಹೋಗ್ತೀವಿ ಅಂತ ವಾಪಸ್ಸು. ನಾನು 2011 ಅಲ್ಲಿ ಹೋಗಿದ್ದೆ, ಬಟ್ ನಾನು ಟೂರಿಸ್ಟ್ ತರ ನನ್ಗೆ ಅನ್ಸ್ತು ಸರ್. ಅಲ್ಲಿ ಹೋದ್ಮೇಲೆ ಇದು ನನ್ ಜಾಗ ಇದೆ, ಕಣ್ಣಲ್ಲಿ ನೀರ್ ಬಂತು. ಆ ಜವಾಹರ್ ಟನಲ್ ಕ್ರಾಸ್ ಮಾಡಿದಾಗ ಕಣ್ಣಲ್ಲಿ ನೀರ್ ಬಂತು. ಅದು ದೃಶ್ಯ ನೋಡಿ ಇದು ನಮ್ ಭೂಮಿ ಅಂತ ಗೊತ್ತು ಸರ್ ನಮ್ಗೆ. ಬಟ್ ನನ್ಗೆ ಒಂಥರ ಅಲ್ಲಿ ನಾನು ಬೇರೆಯವ್ರ ತರಾನೇ ಅನಿಸ್ತು ಸರ್. ನಾನು ಟೂರಿಸ್ಟ್, ನನ್ಗೆ ಇವಾಗ ಮನ್ಸೇ ಇಲ್ಲ ಸರ್ ಹೋಗಕ್ಕೆ. ನಮ್ಮ ಹಸ್ಬೆಂಡ್ ಇನ್ನ ಅಂತಾರೆ ಒಂದ್ಸತಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಕಾಶ್ಮೀರ್ಗೆ, ಅವ್ರಿಗೆ ಗೊತ್ತಿರ್ಬೇಕು. ನಾನು ಅಂತೀನಿ
ನನ್ಗೆ ಹೋಗಕ್ಕೆ ಧೈರ್ಯನೇ ಇಲ್ಲ ಇವಾಗ ಅಲ್ಲಿ ಆತರ. ನಾನು ಇನ್ನೊಂದ್ಸತಿ ದೊಡ್ಡೋಳಾದ್ಮೇಲೆ ಹೋಗಿದ್ದೀನಲ್ಲ, ಸೊ ಅದೆಲ್ಲ ಫ್ರೆಶ್ ಆಗಿದೆ. ಸೊ ಆ ಮನೆಗೆ ನಾವು ಹೋಗಿಲ್ಲ ಸರ್, ಯಾಕಂದ್ರೆ ನಮ್ಮ ಅಪ್ಪ ಕಟ್ಟಿಸ್ತಾ ಇರೋ ಮನೆನೂ ಅಲ್ಲೇ ಬಿಟ್ಟು ಬಂದಿದ್ವಿ. ಸೊ ಅದು ಅಲ್ಲಿ ಯಾರೋ ಬೇರೆಯವ್ರು ಕಟ್ಟಿದ್ದಾರೆ ಮನೆ. ನಮ್ಮ ಅಪ್ಪ 1992 ಅಲ್ಲಿ ಹೆಂಗೋ ಹೋಗಿ ನೋಡಿದ್ರು, ಆ ಮನೆ ಯಾರೋ ಬೇರೆಯವ್ರು ಕಟ್ಬಿಟ್ಟಿದ್ದಾರೆ. ನಮ್ಮ ಹಸ್ಬೆಂಡ್ ಸೈಡ್ ಮನೆಯಲ್ಲಿ ಅದು ಸುಟ್ಟೋಗಿದೆ. ಸೊ ಅದನ್ನ ಹೋಗಿ ನೋಡಿ ಎಲ್ಲ ಜ್ಞಾಪಿಸ್ಕೊಳ್ಳೋದು ತುಂಬಾ ಪೇನ್ ಸರ್. ಒಂದ್ 4-5 ದಿನ ನೀವು ಹೋಟ್ಲಲ್ಲಿ ಹೋಗಿ ಮಲ್ಗಿ, ನೀವು 5ನೇ ದಿನ ಅಂತೀರಾ ನಾನು ಮನೆಗೆ ಹೋಗ್ಬಿಟ್ಟು ನನ್ ಬಿಂದಿಗೆ ಮೇಲೆ ಮಲಗ್ತೀನಿ ಅಂತ ಅನ್ಸುತ್ತೆ ಸರ್. ಸೊ ನಮಗೆ ಅದು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟು ವರ್ಷದ್ದು ಅವ್ರ ಪೂರ್ತಿ ಜೀವನ ಕಾಲ ಅಲ್ಲಿ ಆಗಿದೆ. ನಮ್ ತಾತಾಗೆ ನಮ್ ತಾತ ಅಜ್ಜಿಗಂತೂ ತುಂಬಾನೇ ವರ್ಷಗಳು, ಒಂದ್ 70 years ಅಲ್ಲೇ ಇದ್ರು. ಸೊ ಅವ್ರಿಗೆ ಹೆಂಗ್ ಅನ್ಸ್ಬೇಕು? ಸೊ ಅದೆಲ್ಲ ನಮ್ಗೆ ಇವಾಗ ನಮ್ ಜನರೇಷನ್ಗೆ ಭಯ ಇದೆ ಒಂದು. ಬಟ್ ನಮ್ಮ ಮಕ್ಳಿಗೆ ಆ ಸಂಸ್ಕೃತಿ ಹೇಳ್ಕೊಡ್ಬೇಕಂದ್ರೆ ನಾವ್ ಅಲ್ಲಿ ಹೋಗಿ ಇರ್ಬೇಕು, ವಾಸ ಮಾಡ್ಬೇಕು. ಬಟ್ ನಾವು ಪಂಡಿತರು ಮಾತ್ರ ಅಲ್ಲ, ಬೇರೆ ಜನನು ನಮ್ ದೇಶದಿಂದ ಹೋಗಿ ಅಲ್ಲಿ ವ್ಯವಹಾರ ಎಲ್ಲ ಮಾಡಿದ್ರೆ ಅಲ್ಲಿ ಒಂಥರ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಸರ್. ಅವಾಗ ಅಲ್ಲಿ ಆಟೋಮ್ಯಾಟಿಕ್ಲಿ ಎಲ್ಲ ಸಾಲ್ವ್ ಆಗ್ಬೋದು ಅಂತ ನಮ್ಗೆ ಅನ್ಸುತ್ತೆ ಸರ್. ನಿಜ ಮೃದುಲಾ ಅವ್ರೆ, ನೀವು ಒಂದು ಮಾತು ಹೇಳಿದ್ರಿ, ನಿಮ್ ರಿಲೇಟಿವ್ಸ್ ಕೂಡ ಈ 90ರ ಗಲಭೆಯಲ್ಲಿ ಆ ಸಂದರ್ಭದಲ್ಲಿ ಹತ್ಯೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ, ಅದಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಆಗ್ಬೇಕಾಗಿರುವಂತಹ ಕೆಲಸ. ಅಲ್ಲಿ ಆ ಒಂದು ನ್ಯಾಯವನ್ನು ಕೊಡಿಸಬೇಕಾಗಿರುವಂಥದ್ದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಷ್ಟರ ಮಟ್ಟಿಗೆ ಇಲ್ಲಿ ನ್ಯಾಯದ ಹೋರಾಟ ವಿಫಲವಾಗಿ ಹೋಗಿದೆ, ಅಥವಾ ಅದರ ಬಗ್ಗೆ ಒಂದು ಆಸೆನೆ ಇಟ್ಕೊಳ್ಳದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮೃದುಲಾ ಅವರೇ? ಸರ್ ಮತ್ತೆ ನೀವು 90ರಲ್ಲಿ ಅಲ್ಲಿಂದ ವಲಸೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ರಿಲೇಟಿವ್ಸ್ ಮೇಲೂ ಕೂಡ ಅಟ್ಯಾಕ್ಗಳಾಗಿರೋದು, ಹತ್ಯೆಗಳಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿ ನ್ಯಾಯ ಸಿಗಬೇಕು ಅನ್ನೋದು 31 ವರ್ಷಗಳಿಂದ ಸಿಗದೇ ಇರುವಂತಹ ನ್ಯಾಯ, ಮತ್ತು ಅದಕ್ಕಾಗಿ ಇವತ್ತು ಕೂಡ ಹೇಗೆ ಕಾಯ್ತಾ ಇದ್ದೀರಿ ನೀವು ಇದ್ರ ಬಗ್ಗೆ? ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಸರ್, ಅಲ್ಲಿ ಲೋಕಲ್ ಸಪೋರ್ಟ್ ತುಂಬಾ ಇದೆ ಟೆರರಿಸ್ಟ್ಗೆ. ಅವಾಗ ತುಂಬಾ ಜಾಸ್ತಿ ಇತ್ತು. ಇದು ನಮ್ ಜೊತೆ ಮಾಡಿರೋರು ಯಾರು ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ಬಾಂಬ್ ಹಾಕಿರೋರು ನಮ್ಮ ಮನೆ ಹೋಯ್ತು ಅಂತ ಅಲ್ಲ ಸರ್. ಪಕ್ಕದ ಮನೆಯವರೇ ನಿಮ್ಗೆ ಆತರ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ ನೀವು ಎಲ್ಲಿದ್ದೀರಾ ನಿಮ್ ಬಗ್ಗೆ ಎಲ್ಲ ಹೇಳಿ, ಓಕೆ ಈ ಮನೆ ಇದೆ, ಇಲ್ಲಿ ಪಂಡಿತರ ಮನೆ ಅಂತ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಯಾವ ಲೋಕಲ್ ಸಪೋರ್ಟ್ ಇಲ್ದಲೆ ಯಾವ ಟೆರರಿಸ್ಟು ಏನು ಮಾಡಕ್ಕಾಗಲ್ಲ. ಸೊ ಇವಾಗ ನಮ್ಗೆ ಏನಂದ್ರೆ ಸರ್ಕಾರದಿಂದ ನೀವು ತಾಜ್ ಹೋಟೆಲೇ ತಗೊಳ್ಳಿ ಸರ್, ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ತಾನೇ ಇಷ್ಟು ವರ್ಷ ಹಿಂದೆ. ಬಟ್ ಏನ್ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅವ್ರನ್ನ ಸಾಯಿಸಿದ್ವಿ. ಅಲ್ಲಿರೋ ಸಿಗಾಕೊಂಡಿರೋ ಜನನ ಆಚೆ ತರಿಸಿದ್ವಿ. ಅದು ಆತರ ಯಾಕೆ ಅವಾಗ ಆಗ್ಲಿಲ್ಲ? ಕಾಶ್ಮೀರ ಪಂಡಿತರನ್ನ ಸಾಯಿಸ್ತಿರುವಾಗ ಯಾಕೆ ಆರ್ಮಿ ಬರ್ಲಿಲ್ಲ? ಯಾಕೆ ಯಾರು ಕೇಂದ್ರ ಸರ್ಕಾರದಿಂದ ಏನು ಮಾಡ್ಲಿಲ್ಲ? ಅದು ಆ ನಂಬಿಕೆನೇ ಇಲ್ಲ ಸರ್ ನಮ್ಗೆ ಇವಾಗ ಅಲ್ಲಿ ಹೋಗೋದಕ್ಕೆ. ಆ ನಂಬಿಕೆ ಯಾರ ಮೇಲೂ ಇಲ್ಲ ಇವಾಗ. ಇವತ್ ಮೂವಿ ಆಚೆ ಬಂದಿದೆ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಬಟ್ ಇದು 10 ವರ್ಷ ಮುಂಚೆ ಅಥವಾ 95 ಅಲ್ಲಿ ಈ ತರ ಬರ್ದಿದ್ರೆ ನಮ್ಗೆ ನ್ಯಾಯ ಸಿಗ್ತಿತ್ತ? ಬಟ್ ಒಂದ್ ಮೂವಿ ಬೇಕಾ ನಮ್ಗೆ ಇದೆಲ್ಲ ನ್ಯಾಯ ಸಿಗಕ್ಕೆ? ಒಬ್ಬ ಡೈರೆಕ್ಟರ್ ಇಷ್ಟು 4 ವರ್ಷ ಸ್ಪೆಂಡ್ ಮಾಡಿ ಎಲ್ಲ ವಿಕ್ಟಿಮ್ಸ್ ಜೊತೆ ಮಾತಾಡಿ, ಅದು ಎಲ್ಲ ವಿಕ್ಟಿಮ್ಸ್ ಮಾತಾಡಿಲ್ಲ, ಅವರು ಎಷ್ಟೆಷ್ಟಾಯ್ತೋ ಅಷ್ಟನ್ನ ತಂದು ತೋರಿಸಿದ್ದಾರೆ. ಪ್ರೂಫ್ ಇಲ್ದೆಲ್ಲಿರೋ ವಿಕ್ಟಿಮ್ಸು ಇದಾರೆ. ನಮ್ಮ ಹತ್ರ ಪ್ರೂಫ್ ಇಲ್ಲ ಈ ತರ ಆಯ್ತು ಅಂತ. ನಾನು ಇವಾಗ ಪ್ರೂಫ್ ತೋರಿಸ್ಬೇಕಾ ನನ್ಗೆ ಇವ್ನ್ ಕೊಲೆ ಮಾಡಿದಾನೆ ಅಂತ? ಸೊ ನಮ್ ಪ್ರಾಪರ್ಟಿ, ನಮ್ಮ ಮನೆ ಎಷ್ಟೋ ಜನದ ಪ್ರಾಪರ್ಟಿ, ಎಷ್ಟೋ ಜನಕ್ಕೆ ಪ್ರಾಪರ್ಟಿನೂ ಇರ್ಲಿಲ್ಲ ಬಿಡಿ. ಸೊ ನಾವ್ ಅದನ್ನ ಹೆಂಗ್ ವಾಪಸ್ ತರ್ಬೇಕು? ನನ್ ಮನೆ ಹೆಂಗ್ ವಾಪಸ್ ಸಿಗುತ್ತೆ ಇವಾಗ ನನ್ಗೆ ಅಲ್ಲಿ? ನಿಜ 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 ಮೃದುಲಾ ಅವರೇ, ಬಹುಶಃ ಇಂತಹ ಅನೇಕ ಪ್ರಶ್ನೆಗಳಿದ್ದಾವೆ ಸತೀಶ್ ರೆಡ್ಡಿ ಅವರೇ. ಯಾಕಂದ್ರೆ ಪ್ರತಿಯೊಂದು ಸರ್ಕಾರಗಳಿಗೂ ಕೂಡ ಈ ಪ್ರಶ್ನೆಗಳು ಇರುವಂಥದ್ದು. ಸತೀಶ್ ರೆಡ್ಡಿ ಅವರೇ, ಮೃದುಲಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಆ ಸಿನಿಮಾವನ್ನು ನೋಡಿದಾಗ ಮತ್ತು ಅವ್ರಿಗಾಗಿರುವಂಥ ಅನುಭವವನ್ನು ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ತುಂಬ ನೋವಾಗುತ್ತೆ. ಮತ್ತು ಪಕ್ಕದ ಮನೆಯವರೇ ಬೇರೆಯವರ ಟೆರರಿಸ್ಟ್ಗಳ ಒಂದು ಸಹಕಾರದಿಂದ ನಮ್ಮನ್ನೆಲ್ಲ ತೋರಿಸ್ಕೊಟ್ರು ಅನ್ನೋ ಒಂದು ವಿಷಯವನ್ನು ಹೇಳಿದಾಗ, ಅಕ್ಕಪಕ್ಕದ ಮನೆಯಲ್ಲಿದ್ದಂಥ ತುಂಬ ವರ್ಷ ಬಾಳ್ವೆ ಮಾಡಿರೋಂಥವ್ರು ಕೂಡ ಈ ರೀತಿ ಎಲ್ಲೋ ಇವರ ಜೊತೆ ಸಹಕಾರಕ್ಕೆ ಬರಲಿಲ್ಲ ಅಂತ ಹೇಳುವಂಥದ್ದು ತುಂಬ ನೋವಾಗ್ತದೆ. ಯಾಕಂದರೆ ಈ ಒಂದು ಜಮ್ಮು ಕಾಶ್ಮೀರವನ್ನು ಇವತ್ತಲ್ಲ, ಯಾವತ್ತು ನಾವು ಈಸ್ಟ್ ಪಾಕಿಸ್ತಾನ್ ಅಂತ ಬಾಂಗ್ಲಾದೇಶವನ್ನು ನಾವು ಬಿಡಿಸ್ಕೊಟ್ವಿ, ಅವತ್ತಿಂದ ಕೂಡ ಪಾಕಿಸ್ತಾನಿಗೆ ಈ ದೇಶದ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಸೇಡನ್ನು ತೀರಿಸ್ಕೋಬೇಕು ಅಂತ. ಅದು ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಧರ್ಮದವ್ರನ್ನ ಹೆಚ್ಚಾಗಿರೋದ್ರಿಂದ ಅಲ್ಲಿ ಇವ್ರನ್ನ ಬೇರೆಯವ್ರನ್ನ ಖಾಲಿ ಮಾಡಿಸಿ ಆ ರಾಜ್ಯವನ್ನು ನಾವು ಹೊಡ್ಕೋಬೇಕು ಅನ್ನೋದೇ ಅವರ ಒಂದು ಆಸೆ ಆಗಿತ್ತು. ಇದಕ್ಕೆ ಆಗಿನ ಅಮೇರಿಕಾ ಇರ್ಬೋದು, ಅವತ್ತಿನ ಬೇರೆ ಬೇರೆ ದೇಶಗಳು ಕೂಡ ಭಾರತವನ್ನು ಕುಗ್ಗಿಸ್ಲಿಕ್ಕೆ
ಅವರೆಲ್ಲರೂ ಕೂಡ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡಿದ್ದಾರೆ ಇಂಡೈರೆಕ್ಟ್ಲಿ. ಮತ್ತು ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸ್ಟ್ ಈ ಎಲ್ಲ ಕೆಲಸವನ್ನು ಕೂಡ ಅಲ್ಲಿನ ಸ್ಥಳೀಯರ ಜೊತೆ ಸೇರಿಕೊಂಡು ಹಿಂದೂಗಳನ್ನು ಓಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಭಾರತ ಸರ್ಕಾರ ಏನು BJP ಸರ್ಕಾರ ಇದೆ, ಇವತ್ತು 370ನೇ ವಿಧಿಯನ್ನು ರದ್ದು ಮಾಡಿದ್ಮೇಲೆ ಅಲ್ಲಿದ್ದಂಥ ಸ್ಪೆಷಲ್ ಸ್ಟೇಟಸ್ ಎಲ್ಲ ಹೋಗಿದೆ. ಇವತ್ತು ಕೂಡ ಒಂದಷ್ಟು ರಿಹಾಬಿಲೇಷನ್ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ಅಂತ ನನ್ನ ಭಾವನೆ. ಎಸ್ ಸತೀಶ್ ರೆಡ್ಡಿ ಅವರೇ, ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ಬನ್ನಿ, ನಮ್ಮ ಜೊತೆಗೆ ಬ್ರಿಜೇಶ್ ಕಾಳಪ್ಪ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಬ್ರಿಜೇಶ್, ಚರ್ಚೆನ ಗಮನಿಸ್ತಾ ಇದ್ರಿ, ಜೊತೆಗೆ ಇದರ ಹಿಂದಿರುವಂಥ ರಾಜಕೀಯದ ಕೆಸರ ಜಾಟ ಅದನ್ನು ಕೂಡ ತಾವು ಗಮನಿಸಿದಿರಿ. ಅಂದರೆ ನೀವು ವಿಧಾನಸಭಾ ಅಧ್ಯಕ್ಷರು, ಸ್ಪೀಕರ್ ಅವರು ಮಾತು ಹೇಳ್ತಾರೆ, ನಾನು ಈ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತ. ಅದಾದಮೇಲೆ ನಿಮ್ಮವ್ರು ಯಾರೋ ಸಿನಿಮಾಕ್ಕೆ ಹೋಗಲ್ಲ. ಅದಾದಮೇಲೂ ಕೂಡ ಭಾಳಷ್ಟು ಡೆವಲಪ್ಮೆಂಟ್ಗಳು ನಡೀತವೆ. ಜೊತೆಗೇನು ಅಂತಂದರೆ ವಿಧಾನ ಪರಿಷತ್ತಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಚರ್ಚೆ ಆಗುತ್ತೆ. ಬೇರೆ ಬೇರೆ ಸಿನಿಮಾಗಳ ಹೆಸರನ್ನ ನಿಮ್ಮ ನಾಯಕರು ಉಲ್ಲೇಖ ಮಾಡ್ತಾರೆ. ಈ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದೆಲ್ಲ ಗೊಂದಲಗಳು ಸೃಷ್ಟಿಯಾಗಬೇಕಾ? ಅದೇನೇನು ದೇಶದ್ರೋಹದ ಸಿನಿಮಾನ ಹೋಗಲಿ, ಅದನ್ನ ಯಾರು ನೋಡಲ್ಲ, ನಾವು ನಮ್ಮವ್ರು ಯಾರು ನೋಡಬಾರ್ದು ಅನ್ನೋಕ್ಕೆ. ಬ್ರಿಜೇಶ್, ಇಲ್ಲ, ನಾನು ಒಪ್ಪೋದಿಲ್ಲ. ಅದು ದೇಶದ್ರೋಹದ ಸಿನಿಮಾ ಅಂತ ನಾನು ಒಪ್ಪೋದಿಲ್ಲ. ಖಂಡಿತವಾಗ್ಲೂ ಒಬ್ರು ಸಿನಿಮಾ ಮಾಡಿದ್ದು ಬಹುಶಃ ಅದು ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದ ಮಾಡಿರ್ಬೇಕು, ಬೇರೆ ಇಂಟ್ರೆಸ್ಟ್ ಇಂದ ಮಾಡಿರ್ಬೇಕು. ಅದು ಸಿನಿಮಾ ಅಂತೂ ನಡಿಲೇಬೇಕಾಗುತ್ತೆ. ಏಕೆಂತ ಹೇಳಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಒಂದು ಸಿನಿಮಾ ಮಾಡಾದ್ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ, ಅದನ್ನು ನೋಡಿದ್ದಾರೆ. ಆಯ್ತಾ? ಅದೇ ತರ ಇವತ್ತು ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಕೊಡಗಿನ ವಿಚಾರದಲ್ಲೂ ಯಾವತ್ತಾದ್ರೂ ಒಂದು ಸಿನಿಮಾ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಚಿಕ್ಕವೀರರಾಜ ಅಂದ್ರೆ ಏನೇನು ಮಾಡಿದ್ರು ಕೊಡಗಲ್ಲಿ, ಯಾವ್ಯಾವ ಕೆಟ್ಟ ಕೃತ್ಯ ಮಾಡಿದ್ರು, ಇವೆಲ್ಲ ಬರಬೇಕಾಗುತ್ತೆ ಯಾವತ್ತಾದ್ರೂ. ಅದು ಬರಲಿ, ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ. ಕೊಡಗಲ್ಲಿ ಯಾರೇನು ಮಾಡಿದ್ರು, ಯಾರ್ದು ಕೆಟ್ಟ ಕೃತ್ಯ ಅಲ್ಲ. ಬ್ರಿಜೇಶ್, ಈಗ ಕೊಡಗಿನ ತಾವು ಹೇಳಿದ್ರಿ, ತಾವು ಕೂಡ ಕೊಡಗಿನವರು. ಸೊ ಹಂಗಾಗಿ ನನ್ನ ಕ್ಯೂರಿಯಾಸಿಟಿನ ಕೇಳ್ತಾ ಇದ್ದೀನಿ. ಈಗ ಬೇರೆ ಬೇರೆ ಸಿನಿಮಾಗಳು ಬರ್ಬೇಕು, ಬಿಡಿ, ಬರಲೇಬೇಕು. ಈ ಕೊಡಗಿನ ತಾವು ಹೇಳಿದ್ರಿಂದ ತಾವು ಸಿನಿಮಾ ಬರಬೇಕು, ಜೊತೆಗೆ ಅಲ್ಲಿದ್ದಂಥ ಕ್ರೌರ್ಯಗಳ ಬಗ್ಗೆನೂ ಕೂಡ ಅನಾವರಣ ಆಗಬೇಕು ಅಂತ ಯಾರು ಮಾಡಿದ್ದು? ಚಿಕ್ಕವೀರರಾಜೇಂದ್ರ ಮತ್ತೆ ಟಿಪ್ಪು ಸುಲ್ತಾನ್ ಇಬ್ರು ಮಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಸಿನಿಮಾ ಬರಬೇಕು, ಇಬ್ರು ಮಾಡಿದ್ದಾರೆ. ಆ ಕ್ರೌರ್ಯಗಳು ಖಂಡಿತವಾಗ್ಲೂ ಯಾವತ್ತಾದ್ರೂ ಮುಂದೆ ಬರಬೇಕು. ಅದ್ರ ಬಗ್ಗೆ ನನಗೆ ಎರಡು ಮಾತಿಲ್ಲ. ಟಿಪ್ಪು ಸುಲ್ತಾನ್ ಅಂತ ನೀವೇನಾದ್ರೂ ಹೇಳಿದ್ರೆ ನಿಮ್ಮ ಪಾರ್ಟಿಯವರು ನಿಮ್ಮ ಮೇಲೆ ಏನಾದರೂ ನೋಟಿಸ್ ಗಿಟಿಸ್ ಕೊಡ್ಬೋದು. ಬ್ರಿಜೇಶ್ ನೋಟಿಸ್ ಗಿಟಿಸ್ ಜಾರಿ ಮಾಡಬಹುದು. ಯಾಕಂದ್ರೆ ಅದ್ರ ಬಗ್ಗೆ ನೋಡಿ, ಅಲ್ಲ ಒಂದ್ ನಿಮಿಷ, ಸಿದ್ದರಾಮಯ್ಯ ಸಾಹೇಬ್ರು CM ಇದ್ದಾಗ ನಾನು ಅವ್ರ ಕಾನೂನು ಸಲಹೆಗಾರ ಇದ್ದಾಗ ಈ ಮಾತನ್ನ ಹೇಳಿದ್ದೀನಿ. ಹೌದಾ? ನೀವು ಟಿಪ್ಪು ಜಯಂತಿನ ನೀವು ನಮ್ಮ ಜಿಲ್ಲೆ ಬಿಟ್ಟು ಮತ್ತೆ ಮಂಗಳೂರು ಜಿಲ್ಲೆ ಬಿಟ್ಟು ಮಾಡಿ ಅನ್ನೋಂಥದ್ದು ನಾನು ಹೇಳಿದ್ದೀನಿ. ಏನಕ್ಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಪ್ಪಿಗೆ ಇಲ್ಲ. ಆಯ್ತಾ? ಎಸ್. ಸೊ ಅದನ್ನ ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಇವತ್ತು ಇದೇನು ಹೊಸ ವಿಚಾರ ನಾನು ಇವತ್ತೇನು ನಿಮ್ ಜೊತೆ ಹೇಳ್ತಾ ಇದ್ದೀನಿ. ಅವಾಗ್ಲೂ ನಾನು ಸಲಹೆಗಾರ ಆಗಿದ್ದಾಗ ಆ ಸಂದರ್ಭದಲ್ಲೂ ಕೂಡ ಹೇಳಿದ್ದೀನಿ. ಈಗ ಹೆಂಗ್ ಗೊತ್ತಾ, ಈಗ ನಿತ್ಯದ ಚರ್ಚೆಗಿಂತ ಬಹಳ ಡಿಫ್ರೆಂಟ್ ಆದಂಥ ನಿಮ್ಮ ನಿಲುವನ್ನು ನೀವು ತೋರಿಸ್ತಾ ಇದ್ದೀರಿ ಇವತ್ತು ಈ ಚರ್ಚೆನಲ್ಲಿ. ಸೊ ಇಂಪಾರ್ಟೆಂಟ್ಲಿ ಬರೀ ಸುರೇಯ ಇದ್ದಾರೆ, ಕಾಂಗ್ರೆಸ್ನ ನಾಯಕಿ ಸುರೇಯ ಮೇಡಮ್. ಗಮನಿಸ್ತಾ ಇದ್ದೀರಿ ತಾವು, ನೀವು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಮಾತಾಡಿದ್ರಿ. ಈಗ ಈ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ. ಏನು ತಮ್ಮ ಮೊದಲ ರಿಯಾಕ್ಷನ್ ಏನು ಮೇಡಮ್? ಸರ್, ಘಟನೆ ಆಗಿರೋದ್ರ ಕುರಿತು, ಸತ್ಯ ಘಟನೆಗಳನ್ನ ಕುರಿತು ಸಿನಿಮಾ ಮಾಡಲಾಗಿದೆ. ಆದ್ರೆ ಆ ಒಂದು ಸಿನಿಮಾ ಈಗ ಪ್ರಸ್ತುತ ಇರುವಂತಹ ವಾತಾವರಣಗಳನ್ನ ಹಾಳು ಮಾಡಬಾರ್ದು ಅನ್ನುವಂಥದ್ದು ನನ್ನ ಒಪಿನಿಯನ್. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳ ಕುರಿತು ನನಗೂ ಕೂಡ ಬಹಳ ಬೇಸರ ಇದೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ಹತ್ಯೆ ಮಾಡಿ ಕೊಲ್ಲಿ ಅಂತ ಹೇಳೋದಿಲ್ಲ. ಅಂತಹ ಒಂದು ಘಟನೆಗಳು ನಡೆದಾಗ ಅದಕ್ಕೆ ತೀವ್ರವಾಗಿ ನಾನು ಕೂಡ ವಿರೋಧಿಸ್ತೇನೆ. ಆದ್ರೆ ಅದೇ ಸಿನಿಮಾವನ್ನ ನೋಡ್ಕೊಂಡು ಬಂದು ಪ್ರಸ್ತುತ ಇರುವಂತಹ ಮುಸ್ಲಿಮರೊಂದಿಗಿರುವಂತಹ ಸಂಪರ್ಕಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಕೋಮು ದ್ವೇಷಗಳ ವಾತಾವರಣ ನಿರ್ಮಿಸುವಂತಹದ್ದನ್ನ ನಾವು ಮಾಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಫಿಲಂಗಳನ್ನ ನೋಡಿ, ಫಿಲಂಗಳನ್ನ ಇಂತಹ ಸಿನಿಮಾಗಳು ಬರಬೇಕು ಅನ್ನುವಂತಹ ಒಪಿನಿಯನ್ಗಳನ್ನ ಕೊಡುವುದು ಸರಿ. ಆದ್ರೆ ಸದನದಲ್ಲಿ ಯಾವುದು ಚರ್ಚೆ ಆಗ್ಬೇಕು ಅದು ಬಿಟ್ಕೊಂಡು ಸಿನಿಮಾ ವಿಚಾರದಲ್ಲಿ ಚರ್ಚೆ ಆಗುತ್ತಂತಾದ್ರೆ ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ಹಾಗಾದ್ರೆ ಜನರ ಪರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟ. ನರೇಂದ್ರ ಮೋದಿ ಅವರು ಈಗ ಸರ್ಕಾರದಲ್ಲಿ ಇದ್ದಾರೆ.
ಒಂದು ನಿಮಿಷ ಮೇಡಮ್, ನೀವು ಹಾಗೆ ಸಂಪರ್ಕದಲ್ಲಿರಿ, ನಾನು ಇನ್ನಷ್ಟು ಮಾತಾಡ್ತೀನಿ. ಇರುವಂಥ ಸ್ಥಿತಿಗತಿಗಳನ್ನು ಹಾಳು ಮಾಡಂಗೆ ಆಗಬಾರ್ದು ಅನ್ನುವಂಥದ್ದು. ಇರುವಂಥ ಸ್ಥಿತಿಗತಿಗಳೇನು ಕಾಶ್ಮೀರದಲ್ಲಿ? ಯಾರ ಸ್ಥಿತಿ ಬಹಳ ಉದ್ಧಾರ ಆಗಿದೆ, ಹೋಗಲಿ, ಬಂದಿರುವಂಥ ಪಂಡಿತರು ಏನಾದರೂ ಭಾಳ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಏನಾದರೂ ಹೋಗಿದ್ದಾರಾ? ಮೊನ್ನೆ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ, ಏನೇನಾಗಿದೆ ಅನ್ನುವಂಥದ್ದು. ಇಷ್ಟೆಲ್ಲ ಆದಮೇಲೂ ಕೂಡ ಅಲ್ಲಿನ ಸ್ಥಿತಿಗತಿಗಳು ಸರಿ ಇಲ್ಲ. ಹಾಗಾದರೆ ಇರುವಂಥ ಸ್ಥಿತಿಗತಿಗಳನ್ನು ಹಾಳು ಮಾಡಬಾರದು ಅನ್ನೋದಾದರೆ ಅದು ಹೇಗೆ? ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ಅಬ್ದುಲ್ ರಜಾಕ್ ಏನು ಹೇಳಕೊಟ್ಟಿರ್ತಾವೆ? ದಬ್ಬಾಳಿಕೆ ಯಾರ ಮೇಲಾದ್ರೂ ಆಗಿರ್ಲಿ, ಅದು ಹಿಂದೂಗಳಾಗಿರ್ಲಿ, ಮುಸಲ್ಮಾನರುಗಳಾಗಿರ್ಲಿ, ಪ್ರಾಣಿಗಳ ಮೇಲೂ ಆಗ್ಬಾರ್ದು, ಪ್ರಾಣಿಗಳ ಮೇಲೂ ನಾವು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಕ್ಯೂಪಾ ಪೀಠ ಅಂತ ಹೇಳ್ಬಿಟ್ಟು ಇದಿದೆ ನೋಡಿ. ಬಿಜೆಪಿ ಆ ಕಾಲದಲ್ಲಿ ಒಂದು ಮೇಲ್ಬರಕ್ಕೆ ಏನೇನೋ ಮಾಡ್ತಾ ಇತ್ತು, ಅವ್ರಿಗೊಂದು ಇಶ್ಯೂಗಳು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದ್ದ ಸರ್ಕಾರ ಇವತ್ತು ಯಾಕೆ ಕಾಂಗ್ರೆಸ್ ಕಡೆ ನೋಡ್ತಿದ್ದಾರೆ, ಕಾಂಗ್ರೆಸ್ಗೆ ಪ್ರಶ್ನೆಗಳು ಮಾಡ್ತಿದ್ದಾರೆ? ಅರ್ಥ ಮಾಡ್ಕೊಬೇಕು. ಇತಿಹಾಸ ಫಸ್ಟ್ ಇಂದ ಬರೋಣ. 1947ಗಿನ ಹಿಂದೆ ಮಹಾರಾಜ ಹರಿಸಿಂಗ್ ರವರು ಪ್ರಿನ್ಸ್ಲಿ ಸ್ಟೇಟೆಡ್ ಆಗಿದ್ದು ಇಂಡಿಯಾಗೆ ಬಂದು ಸೇರಿದಾಗ ಸ್ಪೆಷಲ್ ಸ್ಟೇಟಸ್ ತಗೊಂಡು ಆಮೇಲೆ ಇಂದಿರಾ ಟ್ರೀಟಿ, ಸಿಕ್ಕಿಂ ಅದೇನೋ ಟ್ರೀಟೀಸ್ಗಳು ಆಯ್ತಲ್ಲ, ಅದೆಲ್ಲ ನಡೆದ ನಂತರ ನಾನು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಜಮ್ಮು ಮಸಾಕರ್ ಅಲ್ಲಿ 1 ಲಕ್ಷ ಮುಸಲ್ಮಾನರು ಸತ್ರು. ಆಗ ಪಾರ್ಟಿಷನ್ ಟೈಮ್ ಅಲ್ಲಿ RSS ಅಂಡ್ ನಾನು ಏನೇನ್ ಮಾತಾಡ್ತಾ ಇದ್ದೀನಿ ಡಾಕ್ಯುಮೆಂಟೆಡ್ ದಯವಿಟ್ಟು ಹೇಳಕ್ ಅವಕಾಶ ಕೊಡಿ. 89 ಜನ ಇಲ್ಲ ನಾನು ಮಾತಾಡೇ ಇಲ್ಲ ರಂಗನಾಥ್ ಸರ್, ದಯವಿಟ್ಟು ಕೊಡಿ ಅವಕಾಶ. ಬಿಜೆಪಿನವ್ರು ಇದ್ರಲ್ಲ, ರಾಜೀನಾಮೆ ಜಮ್ಮುನಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕೆ ಒಬ್ರು ರಾಜೀನಾಮೆ ಕೊಟ್ಟಿಲ್ಲ? ಇಷ್ಟೊಂದು ಕಾಶ್ಮೀರಿ ಪಂಡಿತರ ಮೇಲೆ ಅತ್ಯಾಚಾರ ನಡೀತಲ್ಲ, ಆವಾಗ ಬಿಜೆಪಿ ಸಪೋರ್ಟ್ ಇಂದಾನೆ ಕೇಂದ್ರ ಸರ್ಕಾರ ಉಳಿದಿದ್ದು. 89 ಜನರಲ್ಲಿ ಒಬ್ಬರಾದ್ರೂ ರಾಜೀನಾಮೆ ನೋಡಿ. ಒಂದು ರಜಾಕ್ ಒಂದು ಮಾತಾಡಿದ್ರೆ ಒಂದು ಸಮಸ್ಯೆ ಇದ್ದಕ್ಕಿದ್ದಂಗೆ ದಿಢೀರಂತ ಎದ್ನಿಲ್ಲ. JKLF ಮುಸಲ್ಮಾನ ಸಂಘಟನೆನಾ? ಯಾರು ಕೂಡ ಸ್ಥಳೀಯರ ಬೆಂಬಲ ಅಂದ್ರೆ ಇವತ್ತು ಸ್ಥಳೀಯರ ಬೆಂಬಲ ಇಲ್ವಾ? ಟೆರರಿಸ್ಟ್ಗಳು ಇವತ್ತು ಇಲ್ವಾ ಅಲ್ಲಿ? ಕೆಲವೊಂದು ಜನರನ್ನ ಇಟ್ಕೊಂಡು ಇವತ್ತು ನೀವು ಮುಸಲ್ಮಾನರು ಮಾಡಿದ್ದಾರೆ, ಮುಸ್ಲಿಮ್ಸ್ ಅಂತ ತೋರಿಸ್ತಿರಲ್ಲ. ಇದು 89-90ರಲ್ಲಿ ನಡೆದಂತ ಘಟನೆ ಒಂದು ಭಾಗ ಆದ್ರೆ, ಇದು ಬಹಳ ವರ್ಷದಿಂದ ನಡೆದಂತ ಘಟನೆ. ಹಿಂದಿನಿಂದಲೂ ಕೂಡ ಅಂದ್ರೆ ನೆಹರು ಪೀರಿಯಡ್ ನಡೆದಂತ ಘಟನೆ. 89-90ರಲ್ಲಿ ಸಂಪೂರ್ಣವಾಗಿ ಶ್ರೀನಗರದಲ್ಲಿರುವಂತ ಹಿಂದೂಗಳನ್ನ ಹೊರಗೆ ಹಾಕಿದ್ರು, ಕೊಂದು ಹಾಕಿದ್ರು. ಅದಕ್ಕೆ 89-90 ಸ್ವಲ್ಪ ವಿಶೇಷವಾಗಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಇವರೆಲ್ಲರೂ ಈಗ ಬ್ರಿಜೇಶ್ ಕಾಳಪ್ಪನವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಅವರು ಒಂದು ಒಪ್ಪಿಕೊಂಡ್ರವರು, ನಾನು ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟಾಗಿ ವಾಸ್ತವಿಕವಾದ ಹೇಳಿದ್ದನ್ನು ಬಹಳ ಸಂತೋಷ ಆಯ್ತು. ನಾವು ಅಬ್ಜೆಕ್ಟ್ ಮಾಡಬಾರ್ದು ಅಂತ ಮಾಡಿಲ್ಲ ಅಷ್ಟೇ, ಅಬ್ಜೆಕ್ಟ್ ಮಾಡಬಾರ್ದು ಅಂತ ಮಾಡಿಲ್ಲ ಅಷ್ಟೇ. ಕಾಶ್ಮೀರ್ ಬಗ್ಗೆ ಚರ್ಚೆ ಇದೆ, ಇವತ್ತು ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ ಪ್ರಾಣಿಗಳ ಹತ್ಯೆ ಕೂಡ ಆಗಬಾರ್ದು ಅಂತೇಳಿ. ದಿನನಿತ್ಯ ನೀವು ಗೋವುಗಳ ಹತ್ಯೆ ಮಾಡ್ತಾ ಇದ್ದೀರಲ್ರಿ? ಇಲ್ಲ ಸರ್, ಬ್ಯಾನ್ ಆಗಿದೆ. ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ, ನಿಷೇಧವಾಗಿದೆ. ಹತ್ಯೆ ಆಗಬಾರ್ದು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಕರ್ನಾಟಕದಲ್ಲಿ ನಿಷೇಧವಾಗಿದೆ. ಅವ್ರು ಹೇಳ್ತಾರೆ ಇಲ್ಲಿಗಲ್ ಆಗಿ ಮಾಡ್ತಿದ್ದೀರಾ ಅಂತಾರ ಸಾಕ್. ಇಲ್ಲಿಗಲ್ ಆಗಿ ಮಾಡ್ತಾನೆ ಇಲ್ಲಿಗಲ್ ಆಗಿ ಮಾಡ್ತಾ ನೀವು ಇಲ್ವಾ? ಯಾರು ಅರೆಸ್ಟ್ ಆಗ್ತಾ ಇಲ್ವಾ? ಹಿಂದೂಗಳಾಗಿರ್ಲಿ ಮುಸಲ್ಮಾನರುಗಳಾಗಿರ್ಲಿ ದಬ್ಬಾಳಿಕೆ ಒಪ್ಕೊಳ್ಳಿ ಸರ್. ಪ್ರತಿಯೊಂದು ಹಿಂದೂ ದೇವರು ದೇವತೆಗಳ ಕೈಯಲ್ಲಿ ಒಂದು ವೆಪನ್ ಇದೆ. ಅದು ಆ ಕಾಲದ ಸಮಯದಲ್ಲಿ ಏನೇನ್ ನಡೆದಿದೆ ಅದಕ್ಕೆ ಇವತ್ತು ಉತ್ತರ ಕೊಡಕ್ಕಲ್ಲ ಮೋದಿ ಅವರು. ಆ ವೆಪನ್ ಯೂಸ್ ಮಾಡೋದು ರಾಕ್ಷಸರ ಸಂಹಾರ ಮಾಡೋದಕ್ಕೆ, ಮನುಷ್ಯರ ಸಂಹಾರ ಮಾಡೋದಕ್ಕಲ್ಲ, ಅಥವಾ ಅಮಾಯಕ ಕಾಶ್ಮೀರಿ ಪಂಡಿತರನ್ನ ಸಂಹಾರ ಮಾಡೋದಕ್ಕಲ್ಲ. ನಿಮ್ ತರ 8 ವರ್ಷಗಳಿಂದ ನಿಮ್ ಕೈಯಲ್ಲಿ ವೆಪನ್ ಇಟ್ಕೊಂಡು ನೀವು ಅಮಾಯಕರನ್ನ ಕೊಲ್ತಿರಲ್ಲ, ಅದ್ರ ಬಗ್ಗೆ ಹೇಳಿ. ನಮ್ಮ ಹಿಂದೂ ವೆಪನ್ಸ್ ರಾಕ್ಷಸ ಸಂಹಾರ ಮಾಡೋದಿರೋದಲ್ಲಿ, ಇವತ್ತು ನಮ್ಮ ಸೈನಿಕರಿಗೆ ವೆಪನ್ಸ್ ಟೆರರಿಸ್ಟ್ ಗಳನ್ನ ಹೊಡೆಯೋದಕ್ಕೆ ಸರ್ಕಾರ ವೆಪನ್ಸ್ ಯಾರು ಹೊಡೆಯೋದಕ್ಕಿರೋದು? ನಿಮ್ ವೆಪನ್ಸ್ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡಿ. ಹೇಳಿ, ಟಿಪ್ಪು ಸುಲ್ತಾನ್ ವೆಪನ್ ಇಟ್ಕೊಂಡು ಯಾರನ್ನು ಸಾಯಿಸ್ದ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ. ಗಜನಿ ಗೋರಿಯಿಂದ ಹಿಡಿದು ಟಿಪ್ಪು ಸುಲ್ತಾನ್ ವರೆಗೆ ರಕ್ತ ಸಿಕ್ತ ಇತಿಹಾಸ. ನವೆಂಬರ್ ಅಲ್ಲಿ ಮಾತಾಡೋಣ ಟಿಪ್ಪು ಸುಲ್ತಾನ್ ಬಗ್ಗೆ. ನಿಮ್ಮ ಬಾಯಿಂದ ಪ್ರೀತಿ ವಿಶ್ವಾಸ ಸಾಧ್ಯನೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ಫೈಲ್ಸ್ ಏನಿದೆ ಇದು ಬರೇ ಒಂದಲ್ಲ, ಅಲ್ಲಿ ಸತ್ತವರ ಪೈಕಿ 219, ಗುಜರಾತ್ ಅಲ್ಲಿ ಸತ್ತವರ ಪೈಕಿ 2000,
ಗುಜರಾತ್ ಅಲ್ಲಿ ಆದದ್ದೇನು ಅದ್ರ ಉತ್ತರ ಕೊಡಿ, ಉತ್ತರ ಕೊಡಿ. ಗುಜರಾತ್ ಆದವರಿಗೆ ರಸ ಕೇಳ್ರಿ, ನನ್ ಮಾತು ಕೇಳ್ರಿ, ಮುಖ್ಯಮಂತ್ರಿ ಹೇಳ್ರಿ, ಈಗ ದೇಶದ ಪ್ರಧಾನ ಧೈರ್ಯ ನಾನು ಉತ್ತರ ಕೊಡ್ತೀನಿ ಕೇಳ್ರಿ ಇಲ್ಲಿ, ಕೇಳ್ರಿ ಇಲ್ಲಿ, ಗುಜರಾತ್ ಧೈರ್ಯ ಇದ್ರೆ ಕೇಳ್ರಿ, ಮುಸಲ್ಮಾನರಿಗೆ ಧೈರ್ಯ ಇದ್ರೆ ಕೇಳ್ರಿ ಇಲ್ಲ ಮುಸಲ್ಮಾನ. ಐ ವಾಂಟ್ ಟು ಆನ್ಸರ್. ಗುಜರಾತ್ ನಲ್ಲಿ ಆದಂತ ಇನ್ಸಿಡೆಂಟ್ ವಿಚಾರದಲ್ಲಿ ಅದ್ರ ಮೇಲೆ ತನಿಖೆ ಆಯ್ತು, ಕೋರ್ಟ್ ನಲ್ಲಿ ಕೇಸ್ಗಳಾಯ್ತು, ಒಂದು ಮಟ್ಟದ ಒಂದು ನ್ಯಾಯ ಯಾರಿಗೆ ಬೇಕಾದ್ರೂ. ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ಇದುವರೆಗೂ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಹೇಳಿ? ಮಾಡ್ತೀವಿ ನಾವು. ಅವ್ರಿಗೆ ಬೇಕಾಗಿದ್ದಂತ ರಿಮೂವಲ್ ಆಫ್ ಆರ್ಟಿಕಲ್. ಮಾತಾಡ್ತೀನಿ, ಸಣ್ಣ ವಿರಾಮ. ಮೃದುಲಾ ಅವರೇ, ತಾವು ಅವಾಗ್ಲೇನೆ ಯಾವ್ದು ಒಂದು ವಿಚಾರಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಬಯಸಿದ್ರಿ. ಹೌದು ಸರ್, ನಮ್ಮ ಸ್ನೇಹಿತೆ ಹೇಳ್ತಾ ಇದ್ರು ಮೂವಿ ಬಂದಾದ್ಮೇಲಿಂದ ಅಶಾಂತಿ ಆಗ್ಬಿಟ್ಟಿದೆ ದೇಶದಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ನಾನು. ಮಿಷನ್ ಕಾಶ್ಮೀರ್ ಅಂತ ಮೂವಿನೂ ಬಂದಿತ್ತು, ಅವಾಗಂತೂ ಅಶಾಂತಿ ಆಗಿರಲಿಲ್ಲ. ಅದ್ರಲ್ಲಿ ಒಂದು ಟೆರರಿಸ್ಟ್ ನ ಎಷ್ಟು ಒಳ್ಳೆಯವನಂತ ತೋರಿಸಿ ಎಲ್ಲರೂ ಹತ್ತು ಇದ್ರು ಥಿಯೇಟರ್ ಅಲ್ಲಿ. ಅವಾಗ ಅಶಾಂತಿ ಯಾಕೆ ಆಗ್ಲಿಲ್ಲ? ಯಾಕಂದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಿದ್ವಿ, ಅವ್ರು ತೋರ್ಸೋದನ್ನು ಎಕ್ಸೆಪ್ಟ್ ಮಾಡ್ತೀವಿ ನಾವು. ಬಟ್ ಇವಾಗ ಅಶಾಂತಿ ಆಗಿರೋದು ಬೇರೆ ವಿಷಯ. ಅವಾಗ ಆಗಿರೋ ಅಶಾಂತಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವಾಗ ದೇಶದಲ್ಲಿ ಅಶಾಂತಿ ಆಗುತ್ತೆ ಅಂತ ಇದ್ದೀರಾ, ಅವಾಗ ಅಶಾಂತಿ ಆಗಿರೋದಕ್ಕೆ ಏನ್ ಮಾಡಿದ್ರಿ? ಯಾಕಂದ್ರೆ ಇಲ್ಲಿ ಮಿಷನ್ ಕಾಶ್ಮೀರ್ ಅಂತ ಮೂವಿನ ನೀವು ಒಂದು ಟೆರರಿಸ್ಟ್ ನ ಗ್ಲೋರಿಫೈ ಮಾಡ್ತೀರಾ, ಅದ್ರಲ್ಲಿ ತೋರಿಸ್ತೀರಾ ಅವ್ರ ನೋವ್ನ, ನಮ್ ನೋವ್ನ ತೋರಿಸ್ತಾ ಇದ್ದಾರೆ ಇವಾಗ ಒಂದು ಮೂವಿ ಅಂದ್ರೆ. ಅಷ್ಟು ಅಶಾಂತಿ ಯಾಕಾಗುತ್ತೆ ದೇಶದಲ್ಲಿ? ಏನು ಅಶಾಂತಿ ಆಗಲ್ಲ ನಮ್ ದೇಶದಲ್ಲಿ. ಇವಾಗ ನಾನು ಅಟ್ಲೀಸ್ಟ್ ಇವತ್ತು ಮಾತಾಡೋ ಇದ್ರಲ್ಲಿ ಇದ್ದೀನಿ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ನಮ್ ನೋವು ಎಲ್ಲರಿಗೂ ಹೇಳೋಂತ ನಮ್ಗೆ ಇವತ್ತು ಇಷ್ಟು 32 ಇಯರ್ಸ್, 32 ವರ್ಷ ಕಮ್ಮಿ ಅಲ್ಲ ಸರ್, 5 ವರ್ಷ ವಿಷಯ ಅಲ್ಲ ಇದು, 32 ವರ್ಷ ವಿಷಯ ಇದು. ಇವತ್ತು ಬಂದ ಆಚೆ ನಮ್ ನೋವು ಬೇರೆಯವ್ರಿಗೆ ತೋರ್ಸಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಈ ತರ ಆಗಿತ್ತ ನಿಜವಾಗ್ಲೂ ನಿನ್ ಬಾಯಿಂದ ಕೇಳಿದೀವಿ, ಬಟ್ ನಿಜವಾಗ್ಲೂ ಈ ತರ ಮೂವಿಯಲ್ಲಿ ತೋರಿಸಿದಾರೆ ಅಂತ ನಮ್ಗೆ ಅದು ಇಮ್ಯಾಜಿನ್ ಮಾಡಕ್ ಆಗ್ತಾ ಇಲ್ಲ. ಸೊ ನಮ್ ಕನ್ನಡ ಫ್ರೆಂಡ್ಸ್ ಇದಾರೆ ಸರ್, ಅಷ್ಟು ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕರ್ನಾಟಕದ ಜನ. ಸೊ ಅಶಾಂತಿ ಅಂತೂ ಆಗಲ್ಲ ಅಂತ ನಾನು ಹೇಳ್ಬೋದು. ನಿಜ ಮೃದುಲಾ ಅವರೇ. ಸುರಯ್ಯ ಅವರೇ, ಇಲ್ಲಿ ಈ ಸಿನಿಮಾ ನೋಡೋದ್ರಿಂದಾಗಿ ಅಶಾಂತಿ ಆಗುತ್ತೆ ಅನ್ನೋದನ್ನ ಹೇಗೆ ಹೇಳಕ್ ಸಾಧ್ಯ ಆಗುತ್ತೆ ಅಂತ? ಅಶಾಂತಿ ಆಗಲ್ಲ. ಆ ಪ್ರಚೋದನಕಾರಿ ಹೇಳಿಕೆಗಳು ಖಂಡಿತ ಅಶಾಂತಿಯನ್ನ ಉಂಟು ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಿನಿಮಾ ನೋಡಿ ಬಂದು ಅವರ ನೋವುಗಳನ್ನ ನಮ್ಮ ನೋವು ಅಂದ್ಕೊಂಡು ದುಃಖ ಭರಿಸುವಂತಹ ಸಿಚುವೇಶನ್ಸ್ಗಳಿದೆ, ಸೀನ್ಗಳಿದೆ. ನೋಡ್ಕೊಂಡು ಮರುಕ ಪಡುವಂಥದ್ದು ಪ್ರತಿಯೊಬ್ಬರಿಗೂ ಆಗುವಂಥದ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರು. ಅಲ್ಲಾಗುವಂಥ ಈ ಸಿನಿಮಾ ಅಂತಲ್ಲ, ಯಾವುದೇ ಒಂದು ನೈಜ ಘಟನೆಗೆ ಹೋಲಿಕೆ ಇಲ್ಲದಂತಹ ಸಿನಿಮಾಗಳು ಕೂಡ ನಮ್ಮ ಕಣ್ಣಲ್ಲಿ ನೀರನ್ನು ತರಿಸ್ತೇವೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಭಾವನಾತ್ಮಕ ಜೀವಿಗಳು. ಆದರೆ ಸಿನಿಮಾ ನೋಡ್ಕೊಂಡು ಬಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನು ನೀಡುವಂಥದ್ದು, ಇಲ್ಲಿರುವಂತಹ ಏನೂ ಕೂಡ ಮಾಡದಿದ್ದಂತಹ ಮುಸ್ಲಿಮರ ಮೇಲೆ ಆರೋಪಗಳನ್ನು ಹೊರಿಸುವಂಥದ್ದು, ಒಂದು ಜಾತಿಗೆ ಟಾರ್ಗೆಟ್ ಮಾಡುವಂಥದ್ದು, ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡುವಂಥದ್ದು, ಇದೆಲ್ಲ ಈಗ ಪ್ರಸ್ತುತ ಶಾಂತಿಯುತವಾಗಿರುವಂತಹ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗಿರುವಂತಹ ಸಿಚುವೇಶನ್ಸ್ಗಳಿಗೆ ಖಂಡಿತ ನಮಗೂ ಕೂಡ ನೋವಿದೆ. ಆದರೆ ಈಗಿರುವಂತಹ ಸಿಚುವೇಶನ್ಸ್ಗಳನ್ನು ನೋಡಿಕೊಂಡು ಪ್ರವೋಕ್ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಅಂತ. ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು, ಇನ್ನೂ ಕೂಡ ಕಾಶ್ಮೀರ ಪಂಡಿತ್ಗಳಿಗೆ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗಲೂ ಸಿಕ್ಕಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಈ ಸಿನಿಮಾವನ್ನ ನೋಡಿದ ಮೇಲಾದ್ರೂ ನ್ಯಾಯ ಕೊಡಿಸ್ಲಿ. ಈ ಸಿನಿಮಾವನ್ನ ನೋಡಿ ಅದೆಷ್ಟೋ ಕಾಶ್ಮೀರಿ ನಿರಾಶ್ರಿತರು ಬೇರೆ ಬೇರೆ ಕಡೆ ವಲಸೆ ಬಂದಿದ್ರು. ಒಂದು ಸಂಗತಿನ ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಸುರೇ ಅವರು, ಏನು ಗೊತ್ತಾ, ನೀವು ಕೆಲವು ಸಂದರ್ಭದಲ್ಲಿ ಸಮಾಜ ಮುಖಿಯಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಹೊಗಳಿದ್ದು ಕೂಡ ಇದೆ. ನಾನು ಒಂದು ಸಂಗತಿ ನಮಗೆ ಹೇಳ್ತೀನಿ. ಒಂದು ಸಿನಿಮಾ ನೋಡಿ ಪ್ರಚೋದನೆ ಒಳಗಾಗ್ತಾರೆ ಅಂತ, ಪ್ರಚೋದನೆಗೊಳಗಾಗಿ ಏನು ಆಗಬಹುದು? ಈಗ ಕಣ್ಣೆದುರುಗಡೆ ಜನರನ್ನ ಸಾಮೂಹಿಕವಾಗಿ ಕೊಂದಂಥ ಸಂದರ್ಭದಲ್ಲಿ, ಅತ್ಯಾಚಾರ ನಡೆಸಿದಂಥ ಸಂದರ್ಭದಲ್ಲಿ, ಅನಾಚಾರ ನಡೆಸಿದಂಥ ಸಂದರ್ಭದಲ್ಲಿ ಇವತ್ತು ಅಲ್ಲೇನೂ ಆಗಲಿಲ್ಲ. ಯಾರೂ ಕೂಡ ಅಲ್ಲಿನ ಪಂಡಿತರು ಯಾರೂ ಕೂಡ ಕೋವಿ ಹಿಡಿಲಿಲ್ಲ. ಅಲ್ಲಿ ಯಾರು ಕೂಡ ಉಳಿದಂಥವ್ರ ಮೇಲೆ ದಾಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಲಿಲ್ಲ. ರಾತ್ರಿ ಜೀವ ಉಳಿದ್ರೆ ಸಾಕು ಅಂತೇಳಿ ಜಮ್ಮುಗೆ ಬಂದ್ರು. ಇನ್ನು ಏನು ಮಾಡ್ಲಿಕ್ಕೆ ಒಂದು ದೇಶಭಕ್ತಿನೂ ಕೂಡ ಜಾಗೃತವಾಗಬಾರ್ದು ಅಂತಂದ್ರೆ ಸುರಯ್ಯ, ಏನಿದು? ನೀವು ಈ ಫರ್ಜಾನ ಬಗ್ಗೆ ಮಾತಾಡ್ತಾ ಇದ್ದೀರಿ, ವಾಟರ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಏನಿದೆ ಅರ್ಥ? ನೀವು ನೋಡಿ ಯಾವ ಸಿನಿಮಾ ಓಕೆ ತಾವು ಹೇಳೋ ಪ್ರಕಾರ ನಾವು ಯಾವ ಸಿನಿಮಾನೂ ನೋಡಲ್ಲ, ನೀವು ಪರವಾಗಿಲ್ಲ ನೀವು. ಆದರೆ ನಾವು ಸಿನಿಮಾನೇ ನೋಡಲ್ಲ. ನಾವು ಈ ಸಿನಿಮಾ ಯಾವುದೇ ಕಾರಣಕ್ಕೂ ನೋಡಲ್ಲ. ತೋರಿಸೋದಾದ್ರೆ ನೀವು ವಾಟರ್ ತೋರಿಸಿ, ನೀವು ತೋರಿಸೋದಾದ್ರೆ ನೀವು ಫರ್ಜಾನ ತೋರಿಸಿ.
ಏನಿದು ನಿಲುವೇನಿದು ಕಾಂಗ್ರೆಸ್ದು? ಅದಕ್ಕೆ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿರೋದು ಇಲ್ಲಿ ತನಕ. ನೀವು ಯಾವ ಸಂದರ್ಭದಲ್ಲಿ ಹೆಂಗೆ ನಿಲ್ಲಬೇಕು, ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಬೇಕು, ದೇಶದಲ್ಲಿ ಯುದ್ಧ ವಿಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಯಾವುದನ್ನು ಮಾತಾಡಬೇಕು, ದೇಶದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ದಾಳಿ ಆದಂಥ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಇದು ಯಾವುದರ ಪರಿವಿಲ್ದರೇ ಕಾಂಗ್ರೆಸ್ ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲ ಹೆಚ್ಚಾಗಿ ಸಿನಿಮಾನೇ ನೋಡಲ್ಲ, ಹಾಗಾದ್ರೆ ನಾವು ದೇಶದ್ರೋಹಿಗಳ? ನಿಮ್ಗೆ ಅರ್ಥ ಆಗಲಿಲ್ಲ. ದೇಶದ್ರೋಹಿಗಳ ನೋಡೋರು ದೇಶ ಪ್ರೇಮಿಗಳು ಅಂತ ಬಿಂಬಿಸ್ತಾ ಇದ್ದಾರೆ. ಕಾಶ್ಮೀರಿ ಪಂಡಿತ್ ಸಿನಿಮಾವನ್ನ ನೋಡೋರು ದೇಶ ಪ್ರೇಮಿಗಳು, ಕಾಶ್ಮೀರಿ ಪಂಡಿತ್ ಸಿನಿಮಾವನ್ನ ನೋಡದೇ ಅಂತವರು ದೇಶದ್ರೋಹಿಗಳು. ರಜಾಕ್ ಅವ್ರಿಗೆ ಮತ್ತೆ ನಾನು ಅಂಜುಮ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು. ಮೇಡಮ್, ನೀವು ಹೇಳಿದ್ರಿ ಸಮಾಜದಲ್ಲಿ ಅಶಾಂತಿ ಕದಡುವಂತ ಕೆಲಸಗಳೆಲ್ಲ ಆಗುತ್ತೆ ಈ ಸಿನಿಮಾ ನೋಡಿದ್ರೆ ಅಂತ ಹೇಳಿ. ನಾ ಹೇಳ್ತೀನಿ, ನೀವು ನೋಡಿ 80ರ ದಶಕದಿಂದ ಇವತ್ತಿನವರೆಗೂ ಅಷ್ಟೇ ಬಾಲಿವುಡ್ ನಲ್ಲಿ ಬಂದಂತಹ ಸಿನಿಮಾ ಬಗ್ಗೆನೇ ನಾನು ಮಾತಾಡ್ತಿರೋದು. ನಾನು ಸಿನಿಮಾಗೆ ಬರ್ತಾ ಇದ್ದೀನಿ ಮೇಡಮ್, ಸಿನಿಮಾಗೆ ಬರ್ತಾ ಇದ್ದೀನಿ, ಸಿನಿಮಾಗೇನೆ. ಬಾಲಿವುಡ್ ನಲ್ಲಿ ತೆಗೆದಂತಹ ನೀವು ಸಿನಿಮಾಗಳನ್ನ ನೋಡ್ಕೋತಾ ಬನ್ನಿ ರಂಗನಾಥ್ ಸರ್. ನೀವು ಮೇಡಮ್ ಒಂದ್ ನಿಮಿಷ ಮಾತಾಡ್ತೀನಿ, ಮೇಡಮ್ ಒಂದ್ ನಿಮಿಷ ನಾ ಮಾತಾಡ್ತೀನಿ. ವೈರಲ್ ಮಾಡಿ ರಜಾಕ್ ಸ್ವಲ್ಪ ಮಾತಾಡಲು ಅವಕಾಶ ಕೊಡಿ ರಜಾಕ್. ನಾನು ಕಿರ್ಚ್ಬೋದು, ನಾನು ಕಿರ್ಚ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸಮಯ ಮುಗಿದಿದೆ. ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ತಾವು ಮಾತಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದು ಈಗಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.